ಅಲ್ಲ ಸರ್, PM ಯಾರು ಸರ್? ಮನುಷ್ಯನೇ ತಾನೆ, ನಾವು ಮನುಷ್ಯರೇ ತಾನೆ, ಎಲ್ರು ಮನುಷ್ಯರೇ. ಪೋಸ್ಟಲ್ ಒಂದು ಚೇಂಜ್ ಆಗಿದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಅವ್ರ ಕೆಲಸ ನಮ್ಮನ್ನ ನೋಡ್ಕೊಳ್ಳೋ ಕೆಲಸ. 10 ನಿಮಿಷ ಹೋಗಿ ಮೀಟ್ ಮಾಡಕ್ ಆಗ್ತಾ ಇಲ್ವಾ CM ನ? ಅಥವಾ CM ಸಿಗಲ್ಲ ಅಂತ ಹೇಳ್ತಾರೆ. ಯಾವ ನಟರಿಗೂ ಸಿಗ್ತಾ ಇಲ್ವಾ? ಇಲ್ಲ, ಬೇರೆ ಬೇರೆ ಪಾರ್ಟಿಗಳಲ್ಲೆಲ್ಲ ನಟರುಗಳಿಗೆ CM ಸಿಗ್ತಾರೆ, ಮಿನಿಸ್ಟರ್ಗಳು ಸಿಗ್ತಾರೆ, ಎಲ್ಲಾರು ಸಿಗ್ತಾರೆ. ಅದು ವೈಯಕ್ತಿಕ ಆಗುತ್ತೆ. ಅದು ವೈಯಕ್ತಿಕ ಆಗುತ್ತೆ. ವೈಯಕ್ತಿಕ ಆಗ್ಲಿ ಬಿಡಿ. ವೈಯಕ್ತಿಕದಲ್ಲಿ ಹಂಗಾರೆ ವೈಯಕ್ತಿಕ ದುಡ್ಡು ವೈಯಕ್ತಿಕ ಅಲ್ವಾ? ಎಲ್ಲರೂ ಬ್ಲಾಕ್ ಮನಿ ಇಟ್ಕೊಂಡು ಸಿನಿಮಾ ಮಾಡ್ತಾವ್ರ? ಇಲ್ಲ, ಎಲ್ಲ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡೇ ತಾನೆ. ಯಾಕೆ ಊಟ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ, ಎಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಆ ವಿಚಾರ ಮಾತಾಡಂಗೆ ಇಲ್ವಾ? ರಾಂಗ್ ಕ್ವಶನ್ಸ್ ಇದು. ಅಂದ್ರೆ ಹೆಂಗ್ ರಾಂಗ್ ಕ್ವಶನ್ಸ್ ಆಗುತ್ತೆ? ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪೈರಸಿ ನಿಂತೋಗ್ಬಿಡುತ್ತಾ? ಅರ್ಥ ಮಾಡ್ಕೊಂಡು ಹಂಗಾರೆ ಪೈರಸಿ ನಿಲ್ಸ್ಬಿಡ್ತೀರಾ ನೀವು? ನಿಲ್ಲಿಸ್ತಾರ? ನಾನಂತೂ ಪೈರೇಟೆಡ್ ಕಾಪೀಸ್ ಯಾವ್ದು ನೋಡಲ್ಲ ಜಾಸ್ತಿ. ಪೈರಸಿ ಮಾಡಿರುವಂತಹ ಅಪ್ಲಿಕೇಶನ್ ನೀವು ಯೂಸ್ ಮಾಡಲ್ಲ. ಓಕೆ, ಈಗ ಸಿನಿಮಾ ಮಾಡಿರೋ ಸಿನಿಮಾ ನೀವು ಒಬ್ಬರೇ ನೋಡ್ತೀರಾ? ಇಲ್ಲ, ಸಿನಿಮಾ ಮಾಡ್ರೆ ಜನಕ್ಕೆ ಜನ ಏನ್ ಮಾಡ್ತಿದ್ದಾರೆ ಅದನ್ನ ನಾವು ಮಾತಾಡ್ಬೇಕಲ್ವಾ? ಈಗ ನೀವು ನೋಡ್ತಾ ಇಲ್ಲ, ಓಕೆ. ಸೊ ಈಗ ನೀವು ಒಬ್ಬರೇ ನೋಡಿದ್ರೆ ಈಗ ಪ್ರೊಡ್ಯೂಸರ್ಗೆ ಕಲೆಕ್ಷನ್ ಎಲ್ಲ ತುಂಬಿಡುತ್ತಾ? ಹೊಟ್ಟೆ ತುಂಬಿಡುತ್ತಾ ಪ್ರೊಡ್ಯೂಸರ್ಗೆ? ಯಾವುದೇ ಒಂದು ಕ್ಯಾಶ್ ಗೇಮ್ ಆಂಧ್ರದಲ್ಲಿ ನಿಮ್ಗೆ ಓಪನ್ ಆಗಲ್ಲ. ಮೂವಿ ಶೇರ್ ಮಾಡ್ತಿರೋ ಅಪ್ಲಿಕೇಶನ್ ಕೂಡ ನಮ್ಮಲ್ಲಿ ಓಪನ್ ಆಗಬಾರ್ದು. ಯಾಕೆ ಹಂಗ್ ಮಾಡಕ್ಕಾಗಲ್ಲ? ಟೆಲಿಗ್ರಾಮು ಆಮೇಲೆ ಕದ್ ನೋಡ್ಕೊಂತ ಇರೋದು ಸಿನಿಮಾ, ಅವೇ ನಮ್ಗೆ ವ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸರಿ ಆಯ್ತು, ಹಂಗಾರೆ ಸಿನಿಮಾ ಎಲ್ಲರೂ ನೋಡ್ತಾರಲ್ಲ, ಯಾಕೆ ಟೆನ್ಷನ್ ಎಲ್ಲ? ಸರ್, ಈಗ ನೀವ್ ಹೇಳ್ರಿ ಮಾನವೀಯತೆ ಇದ್ರೆ ಅವನ್ಗೆ ನಾನು ಈ ಸಿನಿಮಾ ದುಡ್ಡು ಕೊಟ್ಟು ಥಿಯೇಟರ್ ಅಲ್ಲಿ ನೋಡ್ತೀನಿ, ಯಾವನೋ ಕದ್ದಾಕಿರೋದು ನಾನು ಯಾಕೆ ನೋಡ್ಬೇಕು? ದುಡ್ಡು ಕೊಟ್ಟು ನೋಡ್ತೀನಿ, ಬಿಟ್ಟು ಯಾಕೆ? ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರಭುಶಂಕರ. ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಇದು ಬರೀ ಬಣ್ಣ ಲೋಕದ ಮಾತಲ್ಲ, ಬಣ್ಣ ಲೋಕದ ಬದುಕಿನ ಏಳು ಬೀಳುಗಳ ಮಾತಾಗಿರುತ್ತೆ. ಅದುವೇ ಮಾತುಕತೆ ನಿಮ್ಮ ಜೊತೆಗೆ. ಇವತ್ತು ನಮ್ಮೊಟ್ಟಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರತಂಡದ ನಿರ್ದೇಶಕ ಹಾಗೂ ನಾಯಕಂತ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ಓಕೆ, ನಾನು ಸೂಪರ್ ಆಗಿದ್ದೀನಿ. ಮತ್ತೆ ಸಿನಿಮಾ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಈಗ ಟ್ರೈಲರ್ ಕೂಡ ಲಾಂಚ್ ಆಯಿತು. ಇನ್ ನೆಕ್ಸ್ಟ್ 15 ಡೇಸ್ ಏನಿದೆ, ಆ ಟ್ರೈಲರ್ ನೋಡಿ ಇಷ್ಟಪಟ್ಟವ್ರನ್ನ ಥಿಯೇಟರ್ಗೆ ಕನ್ವರ್ಟ್ ಮಾಡೋವಂಥ ಒಂದು ಟಾಸ್ಕ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಮೊದಲಿಗೆ ಕೇಳಬೇಕಂದ್ರೆ ಸಿನಿಮಾ ಹೇಗೆ ನಡೀತಾ ಇದೆ ಅನ್ನೋದಕ್ಕಿಂತ ವಾತಾವರಣ ಹೇಗಿದೆ ಅಂತ ಕೇಳ್ಬೋದು. ಅಂದ್ರೆ ಸಿನಿಮಾ ವಾತಾವರಣನ? ಹೌದು, ಚೆನ್ನಾಗಿದೆ. ಸಿನಿಮಾ ವಾತಾವರಣ ಆಬ್ವಿಯಸ್ಲಿ ಚೆನ್ನಾಗಿದೆ. ಹೆಂಗ್ ಚೆನ್ನಾಗಿದೆ? ಲೈಕ್ ಇವಾಗ ನನ್ಗಂತೂ, ಯಾಕೆಂದ್ರೆ ತಮಾಷೆನೇ ಅಲ್ಲ. ಎಕ್ಸಾಂಪಲ್ ಹೇಳ್ತಾರೆ, ಯಾರ್ದಾರೋ ಒಬ್ರು ಫೋಟೋ ಯೂಸ್ ಮಾಡ್ಕೊಂಡ್ರು ಅದು ಪರ್ಮಿಷನ್ಸ್ಗಳು ಬೇಕು ಅನ್ನೋ ಥರ ಬರುತ್ತೆ ಇವತ್ತಿನ ದಿನ. ನಾನು ಮಾಡ್ಕೊಂಡಿದ್ದ ಸಬ್ಜೆಕ್ಟ್ ಆ ಥರ ಸಪೋರ್ಟ್ ಮಾಡ್ತು. ಸೊ ಆಬ್ವಿಯಸ್ಲಿ ನನ್ನ ಫೇವ್ರೇಟು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸು, ಶಂಕರಣ್ಣ ಫ್ಯಾನ್ಸು. ನನ್ನ ಫೇವ್ರೇಟು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸು, ಶಂಕರಣ್ಣನ ಫ್ಯಾನ್ಸು, ವಿಷ್ಣುದಾದ ಫ್ಯಾನ್ಸು, ಅಂಬರೀಷ್ ಅಣ್ಣನ ಫ್ಯಾನ್ಸು, ಅಷ್ಟು ಜನ ಸೇರಿ ಆ ಥರದೊಂದು ವೈಬಲ್ಲಿ ನನ್ನ ಸಿನಿಮಾ ಟ್ರೈಲರ್ ಲಾಂಚ್ ಆಗಿರೋದು ನಿಜಕ್ಕೂ ನನ್ನ ವಾತಾವರಣ ತುಂಬಾ ಚೆನ್ನಾಗಿದೆ. ಓಕೆ, ಗುಡ್ ವೈಬ್, ಒಳ್ಳೆ ವೈಬಲ್ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಓಕೆ, ರಿಲೀಸಿಂಗ್ ಸಂಬಂಧಪಟ್ಟಂಗೆ ಅಂದರೆ ಟೆನ್ಷನ್ಸ್ ಆ್ಯಂಡ್ ಏನಾಗುತ್ತೋ ಏನು ಕಥೆನೋ ಅನ್ನುವಂಥದ್ದು ಸೊ ಇರುತ್ತಲ್ಲ. ಅಂದರೆ ಇಷ್ಟೆಲ್ಲ ನಡೀತಾ ಇದೆ ಹೊರಗಡೆ, ಸೊ ನಮ್ದು ಹೇಗೆ ನಿಂತ್ಕೊಳ್ಳುತ್ತೆ ಸಿನಿಮಾ ಅನ್ನುವಂಥದ್ದು ತಲೆಗೆ ಬಂದಿರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ. ಯಾಕಂದ್ರೆ ನೀವು ಹೇಳ್ತಾ ಇರೋದು, ನೀವು ಇಲ್ಲಿ ಎರಡು ಕ್ವಶನ್ ಕೇಳಿದೆ, 2 ಕ್ವಶನ್ಗೂ ಗುಡ್ ವೈಬಲ್ ಹೋಗ್ತಾ ಇದೆ, ಚೆನ್ನಾಗಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಆ್ಯಂಡ್ ನಿಜವಾಗ್ಲೂ ನಿಮ್ಮ ಕತೆ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಹೋಗುತ್ತೆ ಅಂತ ಹೇಳ್ತೀರಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಾತನ್ನ, ಪೈರಸಿ ಅನ್ನುವಂತಹದ್ದು ಅದು ಅವತ್ತಿಂದನೂ ಬರ್ತಾ ಇದೆ. ನಾವು ಸಂದರ್ಶನಗಳಲ್ಲಿ ಕೇಳ್ತಾನೆ ಬರ್ತಾ ಇದ್ದೀವಿ, ಅದನ್ನ ಯಾರ ಕೈಲೂ ನಿಲ್ಸಕ್ಕಾಗ್ತಿರಲ್ಲ ಅಂತ. ಆದರೆ ಈ ಸಿನಿಮಾದಲ್ಲೇ ಒಂದು ಪೈರಸಿ ಬಗ್ಗೆ ಕತೆ ಮಾಡಿದ್ದೀರಾ. ಪೈರಸಿ ಕೂಡ ಕಥೆಯಲ್ಲಿ ಒಂದು ಚಿಕ್ಕ ಪಾರ್ಟ್. ಓಕೆ, ಚಿಕ್ಕ ಪಾರ್ಟ್ ಆದ್ರೂ ಕೂಡ ಅಂದ್ರೆ ಅದರಲ್ಲಿ ಒಂದು ಭಾಗ ಇದ್ರೆ ತಾನೇ ನೀವು ಹಾಕಕ್ಕಾಗೋದು. ಹೌದೌದು, ಒನ್ ಆಫ್ ದಿ ಎಲಿಮೆಂಟ್. ಓಕೆ, ಪೈರಸಿ ಬಗ್ಗೆ ಮಾಡ್ತಾ ಇದ್ದೀರಾ.
ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪೈರಸಿ ನಿಂತೋಗ್ಬಿಡುತ್ತಾ? ಈ ಸಿನಿಮಾ ಪೈರಸಿ ಆಗ್ದಂಗ್ ತಡೆಯೋದೇ ದೊಡ್ಡ ವಿಷಯ. ನಮ್ ಸಿನಿಮಾದೇ ಈಗ ಮಾಡಿದೀವಲ್ಲ, ಅದಕ್ಕೇನೋ ಒಂದು ಮೀನಿಂಗ್ ಹೇಳ್ಬೇಕಂತ. ನಮ್ ಸಿನಿಮಾ ಪೈರಸಿ ಆಗದೆ ಇರೋ ತರ ತಡೆಯೋದೇ ದೊಡ್ಡ ವಿಷಯ ಇವತ್ತು. ಅದಕ್ಕೊಂದು ಎಕ್ಸಾಂಪಲ್ ತುಂಬಾ ಮೆಟಾಫರ್ ಆಗಿ ಒಂದ್ ಹೇಳಿದೀವಿ ವಿಷಯ. ಹೆಂಗೆ ಪೈರಸಿ ನಿಲ್ಬಹುದು ಅಂದ್ರೆ, ನಮ್ ಜನನೇ ಅರ್ಥ ಮಾಡ್ಕೊಂಡು ನೋಡೋದ್ ನಿಲ್ಸಿದ್ರೆ ಮಾತ್ರನೇ ಪೈರಸಿ ನಿಲ್ಲಕ್ ಸಾಧ್ಯ. ಸೊ ನನ್ನ ಒಪಿನಿಯನ್ ಅದು. ಅರ್ಥ ಮಾಡ್ಕೊಂಡು ಹಂಗಾರೆ ಪೈರಸಿ ನಿಲ್ಸ್ಬಿಡ್ತೀರಾ ನೀವು? ನಿಲ್ಸ್ತಾರಾ? ನಾನಂತೂ ಪೈರೇಟೆಡ್ ಕಾಪೀಸ್ ಯಾವ್ದು ನೋಡಲ್ಲ ಜಾಸ್ತಿ ಅಂದ್ರೆ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ, ಆ ವೆಬ್ಸೈಟ್ಗಳನ್ನ ಯೂಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಆ ಟೆಲಿಗ್ರಾಮ್ ನಾನು ಓಪನ್ ಆಗಿ ತಗೋತೀನಿ ಆ ಹೆಸರುಗಳನ್ನ. ಯಾಕಂದ್ರೆ ಆ ಆಪ್ಗಳು ಇವತ್ತು ಅದ್ ಆಪ್ ಬಂದಿದ್ದ ಉದ್ದೇಶಕ್ಕಿಂತ ಜಾಸ್ತಿ ಪೈರೇಟೆಡ್ ವಿಚಾರಗಳಿಗೆ ಜಾಸ್ತಿ ಸಪೋರ್ಟಿವ್ ಆಗಿದೆ. ಸೊ ನಾನು ಯೂಶಲಿ ಅದನ್ನ ಯೂಸ್ ಮಾಡದೇ ಇರೋದ್ರಿಂದ ನಾನು ನೋಡಿಲ್ಲ. ಸೊ ಆತರ ಈಗ ನಂತರ ನನ್ನ ಇನ್ನೊಂದು 4-5 ಜನ ನಾವು ನೋಡ್ತಿರೋ ಬೆಲ್ಟಲ್ ಅಂತೂ ಯಾರು ಪೈರಸಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಿಲ್ಲ. ಸೊ ಈ ತರ ಬದಲಾದ್ರೆ ಆಬ್ವಿಯಸ್ಲಿ ಪೈರಸಿ ಸ್ಟಾಪ್ ಆಗುತ್ತೆ ಸರ್. ಓಕೆ, ಈಗ ನೀವು ಟೆಲಿಗ್ರಾಮ್ ನೋಡಲ್ಲ, ಈ ಮೂವಿ ರೀಲ್ಸ್ ಅಂತ ಈ ಪೈರಸಿ ಮಾಡಿರುವಂತಹ ಅಪ್ಲಿಕೇಶನ್ ನೀವು ಯೂಸ್ ಮಾಡಲ್ಲ. ಓಕೆ, ಈಗ ಸಿನಿಮಾ ನೀವು ಒಬ್ಬರೇ ನೋಡ್ತೀರಾ? ಇಲ್ಲ, ಸಿನಿಮಾ ಮಾಡಿದ್ರೆ ಜನಕ್ಕೆ ಜನ ಏನ್ ಮಾಡ್ತಿದ್ದಾರೆ ಅದನ್ನ ನಾವು ಮಾತಾಡ್ಬೇಕಲ್ವಾ? ಈಗ ನೀವು ನೋಡ್ತಾ ಇಲ್ಲ, ಓಕೆ. ಸೊ ಈಗ ನೀವು ಒಬ್ಬರೇ ನೋಡಿದ್ರೆ ಈಗ ಪ್ರೊಡ್ಯೂಸರ್ಗೆ ಕಲೆಕ್ಷನ್ ಎಲ್ಲ ತುಂಬಿಡುತ್ತಾ? ಹೊಟ್ಟೆ ತುಂಬಿಡುತ್ತಾ ಪ್ರೊಡ್ಯೂಸರ್ಗೆ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಸೊ ಇಲ್ಲಿ ಕತೆ ರಿವೀಲ್ ಆಗುತ್ತೆ ಅಂದ್ಕೊಂಡು ಪೈರಸಿ ಬಗ್ಗೆ ಮಾತಾಡ್ದಿರಾ ಇರ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಬೇಡ. ನಾನು ನಿಮ್ ಕತೆ ಹೇಳಿ ಅಂತಂದು ಹೇಳ್ತಾರೆ, ಇಲ್ಲ ಸಿನಿಮಾ ಕತೆ ಹೇಳಿ ಅಂತಂದು ಹೇಳ್ತಿಲ್ಲ. ಆದ್ರೆ ನಾನು ಕೇಳ್ತಾ ಇರೋದು ಇಷ್ಟೇ, ಸೊ ಪೈರಸಿನ ತಡೆಗಟ್ಟೋಕೆ ಏನಾದ್ರು ಸಂಬಂಧಪಟ್ಟಂಗೆ ಈ ಸಿನಿಮಾ ಮಾಡ್ತಾ ಇದ್ದೀರಾ, ಅಥವಾ ಬರೀ ಸಿನಿಮಾ ಟೆಕ್ನಿಷಿಯನ್ಸ್ ಕಷ್ಟಗಳೇನು ಅಷ್ಟೇ ಅನ್ನೋವಂಥದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀರಾ, ಅಥವಾ ಏನು? ಎರಡರಲ್ಲಿ ಏನು? ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಒಂದು ವೈಬ್ ಇರುತ್ತೆ ಗೊತ್ತಾ? ಹೌದು. ಅಲ್ಲಿ ಅವತ್ತು ಪ್ರೊಜೆಕ್ಟರ್ ಲೈಟ್ ಆನ್ ಆಗುತ್ತೆ ಅಂದ್ರೆ ಅದರಿಂದ ಯಾರ್ಯಾರು ಇರ್ತಾರೆ ಆ ಎಲ್ಲಾ ವಿಚಾರಗಳನ್ನ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಲೈನ್ ಅಲ್ಲಿ ಹೇಳ್ತಿರೋ ತರ ವಿಷಯ. ಸೊ ಪೈರಸಿದು ಅಷ್ಟೇನೆ. ಟು ಬಿ ವೆರಿ ಫ್ರಾಂಕ್, ಪೈರಸಿ ಅನ್ನೋದು ಸ್ಟಾಪ್ ಮಾಡೋದು ಒಬ್ರು ಇಬ್ರು ಡಿಸಿಷನ್ ಅಲ್ಲ. ಈಗ ನೀವು ಹೇಳ್ದಂಗೆ ನಾನ್ ನೋಡಲ್ಲ ಅಂದ್ಬಿಟ್ಟು ಅದು ಸ್ಟಾಪ್ ಆಗುತ್ತೆ ಅನ್ನೋ ತರ ಅನ್ಕೊಳಕ್ ಆಗಲ್ಲ. ಒಂದು ಒಂದು ಅಟೆಂಪ್ಟೇ ಮ್ಯಾಸಿವ್ ಆಗಿರ್ಬೇಕು. ಒಂದಷ್ಟು ಜನ ಅನ್ಇನ್ಸ್ಟಾಲ್, ಇವಾಗ ನೀವು ನೋಡಿರ್ತೀರ ತುಂಬಾ ವಿಚಾರಗಳನ್ನ. ಈಗ ನಮ್ಗೇನೋ ಒಂದು ತೊಂದರೆ ಆಯ್ತು, ಕನ್ನಡಕ್ಕೆ ತೊಂದರೆ ಆಯ್ತು ಅಂದ್ರೆ ಯಾವ್ದೋ ಒಂದು ಆಪ್, ಅದು ಆ ತರ ಆಪ್ ನ ಆಬ್ವಿಯಸ್ಲಿ ನಾವೆಲ್ಲರೂ ಅನ್ಇನ್ಸ್ಟಾಲ್ ಮಾಡಿದೀವಿ. ಅದಕ್ಕೆ ರಿಸಲ್ಟ್ ಏನ್ ಬಂತು ಅನ್ನೋದು ಗೊತ್ತಿದೆ ಅವ್ರಿಗೂ. ಸೊ ಆ ತರ ಜನ ಒಂಚೂರು ಅದನ್ನ ಮನ್ಸಿಗೆ ತಗೊಂಡು, ಈಗ ಎಕ್ಸಾಂಪಲ್ ಸುಮ್ನೆ ಯಾರೋ ಹಿಂಗ್ ರೋಡಲ್ಲಿ ಹೋಯ್ತಿರೋರು ತಗೋ ನೀರ್ ತಗೋ ಶೇರ್ ಮಾಡು ಅಂದ್ರೇನೆ ಫ್ರೀಯಾಗಿ ಮುಟ್ಟಲ್ಲ ಅಲ್ವಾ? ಅನ್ನ ನೀರ್ನೇ ಇವತ್ತು ಜನ ಆತರ ಫ್ರೀಯಾಗಿ ಮುಟ್ಟಲ್ಲ, ಅದಕ್ಕೊಂದು ವ್ಯಾಲ್ಯೂ ಕೊಡ್ತಾರಲ್ಲ, ಎಂಟರ್ಟೈನ್ಮೆಂಟ್. ಆ ತರ ವಿಷಯವಾಗಿ ಸಿನಿಮಾನು ಕೂಡ ಒಂದು ವ್ಯಾಲ್ಯೂ ಕೊಡೋಣ ಅನ್ನೋ ತರ ಯೋಚನೆ ಮಾಡಿದ್ರು ಅಂದಾಗ ಅವ್ರು ಯಾರು ಪೈರಸಿ ವಿಚಾರಗಳನ್ನ ನೋಡಲ್ಲ. ಓಕೆ, ಅಂದ್ರೆ ಈಗ ನೀವು ಸಿನಿಮಾ ಮಾಡ್ತೀರಾ, ಓಕೆ, ಆ ಹಂತ ಅಷ್ಟೇ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಪ್ರಮೋಷನ್ ಅಂತಂದು ಶುರು ಮಾಡ್ತೀರಾ, ಓಕೆ, ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ವೇಸ್ಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ, ಸೊ ಅದಕ್ಕೆ ನಾವು ಮುಂಚೆನೆ ಯಾಕೆ ಅಂದ್ರೆ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಪಡಬಾರ್ದು? ಆಗುತ್ತೆ ಆಗಲ್ಲ ಅದು ಬೇರೆ ಪ್ರಶ್ನೆ. ಸೊ ಪ್ರಯತ್ನ ಮಾಡುವಂತ ಕರ್ತವ್ಯ ನೀವು ಮಾಡಬೇಕು. ಸೊ ನೀವು ಒಂದು ಸತಿ ಪ್ರಯತ್ನ ಪಟ್ರೆ ಸೊ ಮುಂದಕ್ಕೆ ನಿಮ್ಮ ಸಿನಿಮಾಗಳಿಗೂ ಯೂಸ್ ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಈಗ ನೀವು ಪೈರಸಿ, ಓಕೆ, ನಾನು ಸರ್ ನಾರ್ಮಲಿ ಈಗ ಎಲ್ಲರೂ ಬಿಡ್ತಾರಲ್ಲ ಸರ್, ನಾನು ಹಂಗೆ ಬಿಡ್ತೀನಿ ಅಂದ್ಕೊಂಡು ಹೋಯ್ತು ಅಂದರೆ, ಸೊ ಬೇರೆಯವ್ರಿಗೆ ಪ್ರೊಡ್ಯೂಸರ್ಗಳು ಬೇಜಾನ್ ಇರ್ತಾರೆ, ಓಕೆನಾ? ಸೊ ನಿಮ್ಗೆ ಈಗಾಗಲೇ ಇಂಡಸ್ಟ್ರಿನಲ್ಲಿ ಮಾತುಗಳು ಬರ್ತಾ ಇದೆ, ಏನಂತ, ಡೈರೆಕ್ಷನ್ ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಹೀರೋಗಳು ಸಿಗ್ತಾ ಇಲ್ಲ, ಅದಕ್ಕೆ ನಾನು ದುಡ್ಡು ಹಾಕಲ್ಲ ಅನ್ನೋಂಥದ್ದು ಕೆಲವೊಂದಿಷ್ಟು ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ. ಸೊ ನೀವು ಇದಕ್ಕೆ ಏನು ಹೇಳಕ್ ಬಯಸ್ತೀರಾ? ಅಂದರೆ ತಡೆಗಟ್ಬೋದು ನಾವು ಎಲ್ಲ ಸೇರ್ಕೊಂಡ್ರೆ ಅಂತ, ಒಬ್ಬರೇ ಇದು ಮಾಡಿ ಅಂತಂದು ಹೇಳ್ತಾ ಇಲ್ಲ. ಸೊ ತಡೆಗಟ್ಬೋದು ನಾವು ಅಂತ ಇದ್ದಿದ್ರೆ ಏನು ಉಪಯೋಗ ಆಗುತ್ತೆ? ಯಾರನ್ನ ಟಚ್ ಮಾಡ್ಬೋದು? ಟು ಬಿ ವೆರಿ ಫ್ರಾಂಕ್, ಅಂದ್ರೆ ಟೆಕ್ನಿಕಲಿ ಸ್ವಲ್ಪ ಕಷ್ಟನೇ ಅದು ವಿಷಯ. ಯಾಕೆಂದ್ರೆ ಟೆಕ್ನಾಲಜಿ ವೈಸ್ ನಾವು ಅದನ್ನ ಪೈರಸಿ ಆಗ್ಲೇಬಾರ್ದು ಅನ್ನೋ ತರ ಮಾಡ್ತೀವಿ. ಅಂದ್ರೆ ಯಾವಾಗ್ಲೂ ಹಂಗೆ ಅಲ್ವಾ? ನಾವು ಏನಾರ ಒಂದು ಕಂಡಿಡಿದವ್ ಅಂದ್ರೆ ಅದನ್ನ ಹೆಂಗ್ ಬಗ್ ಮಾಡಿದ್ರು ಅನ್ನೋದಕ್ಕೆ ಇನ್ನೊಬ್ಬ ಕಂಡಿಡ್ದಿರ್ತಾನೆ. ಸೊ ಆತರ ನಾವ್ ಎಷ್ಟೇ ಸ್ಟ್ರಾಂಗ್ ಆಗಿರೋ ಇದನ್ ಮಾಡ್ತೀವಿ ಅಂದ್ರೆ ಅದನ್ನ ಹೆಂಗೆ ಆಕ್ಟ್ ಮಾಡ್ಕೊಂಡು ಅದನ್ನ ಹೆಂಗ್ ಇದ್ ಮಾಡೋದು ಅನ್ನೋ ತರದವರು ಈ ಫ್ರೀಲ್ಯಾನ್ಸರ್ ಇದ್ರಲ್ಲಿ ತುಂಬಾ ಅಟ್ಯಾಕ್ಸ್ ಆಗುತ್ತೆ. ಸೊ
ಟೆಕ್ನಿಕಲಿ ಕೂಡ ಒಂದು ಪಾರ್ಟ್ ಅಲ್ಲಿ ಎಷ್ಟ್ರ ಮಟ್ಟಿಗೆ ಸಾಧ್ಯ ಅಷ್ಟ್ರ ಮಟ್ಟಿಗೆ ಅದನ್ನ ಪೈರಸಿನ ಇದು ಸ್ಟಾಪ್ ಮಾಡಕ್ ಪ್ರಯತ್ನ ಪಡ್ಬೋದು ಎಲ್ಲರೂ ಸೇರಿದಾಗ. ಅಂದ್ರೆ ಮೇ ಬಿ ಥಿಯೇಟರ್ ಸ್ಕ್ರೀನಿಂಗ್ ಅಲ್ಲಿ ಆಗ್ಬೋದು, ಅಥವಾ ಅಲ್ಲಿಂದ ಹಿಡಿದು ನಾವು ಎಲ್ಲಿ ನಾವು ಯಾವ್ಯಾವ ಜಾಗಗಳಲ್ಲಿ ಔಟ್ಪುಟ್ಗಳನ್ನ ಹಾಕ್ತಿವಿ, ಎಕ್ಸಾಂಪಲ್ ಸ್ಟುಡಿಯೋಗಳಾಗ್ಬೋದು, ಈ ತರ ಆಗಲ್ಲ. ಅಷ್ಟು ಈಸಿಯಾಗಿ ಸಿನಿಮಾಗೆ ಸಂಬಂಧಪಟ್ಟಿದ್ದ ಜಾಗದಿಂದ ಪೈರಸಿ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದಕ್ಕೆ ಟೆಕ್ನಿಕಲಿ ಮಾಡೋದು ಕಷ್ಟ ಅಂತಂದು ಹೇಳ್ತಾ ಇದ್ದಾರಲ್ಲ, ಆ ಪಾಯಿಂಟ್ ಹೇಳ್ತಾ ಇದ್ದೀನಿ. ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ, ಇರ್ಲಿ, ನಾನು ಇದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಟೆಕ್ನಿಕಲಿ ಇದನ್ನೇನು ಮಾಡೋಕ್ಕಾಗಲ್ಲ ಅಂತ ಇದ್ರೆ, ಓಕೆ, ನೀವು ಈ ಇದನ್ನ ಪ್ರಿಂಟ್ ನೋಡಿರ್ತಾರ, ಯಾವ ಪ್ರಿಂಟು, ಥಿಯೇಟರ್ ಪ್ರಿಂಟ್ ನೋಡಿರ್ತೀರ. ಓಕೆ, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಇದು ಯಾವ್ದಾದ್ರು ಸ್ಕ್ರೀನ್ ರೆಕಾರ್ಡ್ಗಳು ನೋಡಿದೀರಾ? ಇಲ್ಲ. ನೆಟ್ಫ್ಲಿಕ್ಸ್, ಅಮೆಝಾನ್ ಯಾಕೆ ಬರಲ್ಲ? ಅದೇ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಆಗಲ್ಲ ಅಂತ ಕೇಳ್ತಾ ಇದೀನಿ. ಅವ್ರದ್ದು ಆ್ಯಪ್ ಅಲ್ಲಿ ಲೈಕ್ ಅವ್ರದ್ದು ಪ್ರೊಟೆಕ್ಷನ್ ಆ ತರ ಇರುತ್ತೆ. ಅವ್ರ ಕಂಟೆಂಟ್ಗಳನ್ನ ಅವ್ರು ಪ್ರೊಟೆಕ್ಟ್ ಮಾಡ್ತಾರಲ್ಲ. ಟೆಕ್ನಿಕಲಿ ಕರೆಕ್ಟ್ ಅಲ್ವಾ? ಪಾಯಿಂಟ್ ಅಲ್ವಾ? ಸೊ ಟೆಕ್ನಿಕಲಿ ನಾವೇನೋ ಮಾಡ್ಬೋದು ಅಂತ ಇದ್ರೆ ಇದಕ್ಕೂ ಮಾಡ್ಬೋದಲ್ಲ ನಾವು. ಯಾವ್ದಕ್ಕೆ ಹೆಂಗ್ ಮಾಡ್ತೀರಾ? ಎಕ್ಸಾಂಪಲ್ ಈಗ ಟೆಲಿಗ್ರಾಮ್ ಮತ್ತೆ ಈ ತರ ಪೈರೇಟೆಡ್ ಆ್ಯಪ್ಗಳು ಅಥವಾ ಆ ತರದ ಜಾಗಗಳಿಂದ ನಮ್ಗೆ ಸಿನಿಮಾ ಪೈರಸಿ ಆಗುತ್ತೆ ಅನ್ನೋದು ವಿಷಯ ಅಲ್ವಾ? ಈಗ ಅದನ್ನ ಎಕ್ಸಾಂಪಲ್ ಈಗ ಅಲ್ಲಿ ಅದು ಫೈಲ್ ಟ್ರಾನ್ಸ್ಫರ್ ಆಗೋದು, ಒಂದು ಲಾರ್ಜ್ ಫೈಲ್ ನ ಇನ್ನೊಬ್ಬಂಗ ಟ್ರಾನ್ಸ್ಫರ್ ಮಾಡೋ ತರ ಆಗೋದು. ಹೌದು. ಸೊ ನೀನ್ ಅಲ್ಲೇ ರೆಕಾರ್ಡ್ ಮಾಡ್ಕೊಳಕ್ ಮಾಡ್ತೀವಿ ಅಂದ್ರೆ ಮೇ ಬಿ ನೀವ್ ಹೇಳ್ದಂಗೆ ಇವಾಗ ನೆಟ್ಫ್ಲಿಕ್ಸ್, ಅಮೆಝಾನ್ ಹೆಂಗಿದೆ ಆ ತರನೇ ಮಾಡ್ಕೊಬಹುದು. ಈಗ ಒಂದು ಫೈಲ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು, ಈಗ ಗೂಗಲ್ ಡ್ರೈವ್ ಅಲ್ಲಿ ಆಗ್ಬೋದು, ನೀವು $10 GB ಇದಾಗ್ಬೋದು, ನೀವು ಎಲ್ಲೇ ಆದ್ರೂ ಆ ಫೈಲ್ಗೂ ಆಪ್ಗೂ ಸಂಬಂಧ ಇರಲ್ಲ ಹಾಗೇನು. ಹಂಗಾಗಿ ಟೆಲಿಗ್ರಾಮ್ ನ ನಾವು ಲೀಗಲ್ ಆಗಿ ಹೆಂಗೆ ಪೈರಸಿ ಆಗ್ತಾ ಇದೆ ಅಂತಾನು ನಾವು ಇದ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಮಾಡ್ತಿರೋ ಯೂಸರ್ಸ್ ಆ ಟೆಲಿಗ್ರಾಮ್ ಆಪ್ ನ ಯೂಸ್ ಮಾಡ್ಕೊಂಡು ಈ ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡಕ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫೈಲ್ ಟು ಫೈಲ್ ಟ್ರಾನ್ಸ್ಫರ್ ಆಗೋದ್ರಿಂದ ಆಬ್ವಿಯಸ್ಲಿ ಈಗ ನೀವ್ ಹೇಳಿದ್ರಲ್ಲ ಎಕ್ಸಾಂಪಲ್, ಆ ಎಕ್ಸಾಂಪಲ್ಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಇಲ್ಲ, ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ನೀವು ಬರೀ ನಾನು ಎಕ್ಸಾಂಪಲ್ ಅಷ್ಟೇ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಕೊಟ್ಟಿತ್ತು. ಯೂಟ್ಯೂಬ್ ಅಲ್ಲೂ ಸುಮಾರು ಸಿನಿಮಾಗಳು ಅಪ್ಲೋಡ್ ಮಾಡಿದ್ದಾರೆ. ಸೊ ಅಂದ್ರೆ ಅವರ ಪೇಜು, ಅವ್ರ ಸ್ವಂತ ಪೇಜಲ್ಲಿ ಅಪ್ಲೋಡ್ ಮಾಡಿರೋದನ್ನ, ಸಿನಿಮಾನ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿ ಶೇರ್ ಮಾಡಿ ನೋಡೋಣ. ಆಗಲ್ಲ, ಬ್ಲಾಂಕ್ ಬರುತ್ತೆ. ಓಕೆನಾ? ಸೊ ಇದೊಂದು ಪಾರ್ಟ್ ಸೈಡ್ ಎತ್ತಿಕೊಳ್ಳಿ. ಓಕೆನಾ? ಬ್ಲಾಂಕ್ ಬರುತ್ತೆ, ಆಯ್ತಾ? ಇಲ್ಲಿ ಟೆಕ್ನಿಕಲಿ ಹೆಂಗ್ ವರ್ಕ್ ಆಯ್ತು? ಓಕೆನಾ? ಅಂಡ್ ನೀವು ಯಾವುದೋ ಒಂದು ಕೊಲೆ ಆಗಿರೋದು, ಮರ್ಡರ್ ಆಗಿರೋದು, ನೀವು ಒಂದು ವಿಡಿಯೋ ಹಾಕ್ತೀರಾ, ಸೆನ್ಸಿಟಿವ್ ವಿಡಿಯೋ ಅಂತ ಬರುತ್ತೆ. ಓಕೆನಾ? 3 ಜನ ರಿಪೋರ್ಟ್ ಮಾಡಿದ್ರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ. ಕಾಪಿರೈಟ್ಸ್ ಬರುತ್ತೆ. ಬೇರೆಯವ್ರ ಸಾಂಗ್ ಬರ್ಸಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸಾಂಗ್ ಬರ್ಸಿದ್ರೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ನೀವು ಚಾನಲ್ ಅಲ್ಲಿ ಶೋಗಳು ನಡೀತಾ ಇರುತ್ತೆ, ಶೋನ ಶೂಟ್ ಮಾಡಿ ನೀವು ಹಾಕಿ ಹೆಂಗ್ ಓಪನ್ ಆಗುತ್ತೆ ನೋಡಿದೀರಾ? ಬೇರೆಯವ್ರು ಹಾಕೊಂಡೋದು ನೋಡಿದೀರಾ? ಸೊ ಅದಕ್ಕೆ ಆದಂತಹ ಅವರು ಒಂದು ಕಮಿಟಿ ಮಾಡ್ಕೊಂಡು ಇಷ್ಟು ಜನ ಇಷ್ಟು ಪೇಜ್ಗೆ ಹೋಗ್ಬೇಕು ಅಂತಂದಿರುತ್ತೆ, ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ. ಬೇರೆ ಯಾರಾದ್ರು ನಿಮ್ಗೆ ಇವಾಗ ಪವರ್ ಇಲ್ಲ, ನೀವು ತೆಗೆದಾಕಿ ಯಾವ್ದಾದ್ರು ಒಂದು ಶೋ. ಈಗ ಎಕ್ಸಾಂಪಲ್, ಒಂದು ಚಾನಲ್ ಅಲ್ಲಿ ಯಾವ್ದೋ ರಿಯಾಲಿಟಿ ಶೋ ನಡೀತಾ ಇರುತ್ತೆ, ಆ ಬಿಟ್ ಏನೋ ನಿಮ್ಗೆ ಇಷ್ಟ ಆಗುತ್ತೆ, ಆ ಬಿಟ್ಟು ತಗೊಂಡು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡಿ ನೋಡೋಣ, ಆಗುತ್ತಾ? ಕಾಪಿರೈಟ್ ಸ್ಟ್ರೈಕ್ ಹೊಡಿಯುತ್ತೆ. ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಎಲ್ಲಿ ಆ ಚಾನಲ್ ಯಾರು ಮೇನ್ ಚಾನಲ್ ಇತ್ತು ಅಲ್ಲಿಂದ ಸ್ಟ್ರೈಕ್ ಹೊಡಿಯುತ್ತೆ. ಸೊ ಇಷ್ಟೆಲ್ಲ ಪವರ್ ಇರಬೇಕಾದ್ರೆ, ಓಕೆನಾ, ಇಷ್ಟು ಪವರ್ ಇದೆ. ಅಂಡ್ ವಿಡಿಯೋ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿದಾಗ ಬ್ಲಾಂಕ್ ಬರುತ್ತೆ. ಓಕೆನಾ? ಸೆನ್ಸಿಟಿವ್ ವಿಡಿಯೋ ಅದನ್ನ ರಿಪೋರ್ಟ್ ಮಾಡಿ 3 ಸತಿ ರಿಪೋರ್ಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. 10 ಜನ, ಒಬ್ಬ ಇನ್ಸ್ಟಾಗ್ರಾಮ್ ಐಡಿನ 10 ಜನ ರಿಪೋರ್ಟ್ ಮಾಡಿದ್ರೆ ಆ ಇನ್ಸ್ಟಾಗ್ರಾಮ್ ಐಡಿನೇ ಹೋಗುತ್ತೆ. ಸೊ ಹಂಗಿದ ಮೇಲೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನ ಯಾವ ಒಂದು ಗ್ರೂಪ್, ಯಾವುದು ಪರ್ಸನಲ್ ಆಗಿ ಯಾವುದು ಕಳಿಸಲ್ಲ, ಅದಕ್ಕೊಂದು ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ಸೊ ಆ ಗ್ರೂಪ್ ಅನ್ನ 10 ಜನ ರಿಪೋರ್ಟ್ ಮಾಡಿದ್ರೆ ಅದು ಮತ್ತೆ ಓಪನ್ ಆಗಬಾರ್ದು. ಆ ಥರ ಯಾಕೆ ಮಾಡಬಾರ್ದು ಟೆಕ್ನಿಕಲಿ? ಅಲ್ಲ, ಆಬ್ವಿಯಸ್ಲಿ ಆಗುತ್ತೆ. ಬಟ್ ವಿಷಯ ಏನಂದ್ರೆ, ಇದನ್ನ ಯಾರು ಕೇಳಬೇಕು ಅನ್ನೋದು ನಂಗೆ ಬೇಕಾಗಿರೋದು. ಯಾರು ಕೇಳ್ಬೋದು ನಿಮ್ ಪ್ರಕಾರ? ಇದೆಲ್ಲ ಯಾರ್ ಕಂಟ್ರೋಲ್ಸ್ ಅಲ್ಲಿ ಬರುತ್ತೆ? ಎಕ್ಸಾಂಪಲ್ ಈಗ ನಾವೇ ಮಾತಾಡ್ಬೋದು, ಆನ್ಲೈನ್ ರಮ್ಮಿ ನಮ್ಮಲ್ಲಿದೆ, ಇನ್ನೊಂದ್ ಜಾಗದಲ್ಲಿ ಇಲ್ಲ. ಹೌದು. ಅವನದು ಮೊಬೈಲೇ ನಮ್ದು ಮೊಬೈಲೇ, ಅವನದು ನೆಟ್ವರ್ಕ್ ನಮ್ದು ನೆಟ್ವರ್ಕ್ ಎಲ್ಲ. ಬಟ್ ಏನಕ್ಕೆ ಇದಾಗ್ತಿಲ್ಲ ಅನ್ನೋ ತರ ಮಾಡ್ತೀವಲ್ಲ. ಸೊ ಆಯಾ ಪರ್ಟಿಕ್ಯುಲರ್ ರೀಜನ್ ಇಲ್ಲಿರೋ ಗೌರ್ಮೆಂಟ್ಗಳು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ. ಈಗ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಆನ್ಲೈನ್ ರಮ್ಮಿ ಆ್ಯಪ್, ಓಕೆನಾ, ಗೇಮ್ಸ್, ಯಾವುದೇ ಒಂದು ಕ್ಯಾಶ್ ಗೇಮು ಆಂಧ್ರದಲ್ಲಿ ನಿಮಗೆ ಓಪನ್ ಆಗಲ್ಲ. ಮೂವಿ ಶೇರ್ ಮಾಡ್ತಿರೋ ಅಪ್ಲಿಕೇಶನ್ ಕೂಡ ನಮ್ಮಲ್ಲಿ ಓಪನ್ ಆಗಬಾರ್ದು. ಯಾಕೆ ಹಂಗೆ ಮಾಡೋಕ್ಕಾಗಲ್ಲ? ಅದು ಅಪ್ಲಿಕೇಶನ್, ಇದು ಅಪ್ಲಿಕೇಶನ್, ಕರೆಕ್ಟ್ ಅಲ್ವಾ? ಬಟ್ ಅಪ್ಲಿಕೇಶನ್ ವೈಸ್ ಅಂದ್ರೆ
ಆಗಿದೆ, ಸುಮಾರು ಅಪ್ಲಿಕೇಶನ್ಸ್ ಅಷ್ಟು ಈಸಿಯಾಗಿ ಓಪನ್ ಮಾಡೋ ತರ ಆಕ್ಸೆಸಿಬಲ್ ಆಗಂತೂ ಇಲ್ಲ ಎಲ್ಲಾರ್ಗು. ಅದನ್ನ ಮೀರಿ ಕದ್ದಾದ್ರೂ ನೋಡೋಣ ಅನ್ನೋ ತರ ಕಿಲಾಡಿಗಳಿದಾರಲ್ಲ ಇರುತ್ತೆ. ಅಷ್ಟೊಂದು ಇದ್ದಾಗ ನೀವ್ ಹೇಳ್ತಿರೋ ತರ ತಡೆಗಟ್ಟದ್ ಕಷ್ಟ. ಒಂದ್ ಪ್ರಿಕಾಷನ್ ತಗೊಬಹುದು, ಈಗ ನೀವ್ ಹೇಳಿದ ತರ ಒಂದ್ ಒಳ್ಳೆ ಪ್ರಿಕಾಷನ್ ತಗೊಬಹುದು ಆ ತರ. ಬಟ್ ಅದನ್ನ ಮೀರಿನೂ ನನ್ನ ಪೈರಸಿ ಫಿಲಮ್ ಲೈಕ್ ನಾನು ಪೈರೇಟ್ ಮಾಡೇ ಒಂದು ಸಿನಿಮಾ ನೋಡಕ್ ಸಾಧ್ಯ ಅನ್ನೋ ಮೈಂಡ್ ಸೆಟ್ ಇದ್ದಾಗ ಆ ತರ ಇದ್ದಾಗ ಕಷ್ಟ. ಈಗ ಎಕ್ಸಾಂಪಲ್ ಸಿನಿಮಾ ಅದು ಥಿಯೇಟರ್ ಕೊಡ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ ಕೊಡ್ತಾ ಇಲ್ಲ, ಅವರು ಪ್ರಾಬ್ಲಮ್ ಮಾಡ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಅದು ಕೊಡ್ತಾ ಇದು ಕೊಡ್ತಾ ಇಲ್ಲ ಅಂತ ವಾಣಿಜ್ಯ ಮಂಡಳಿಗೆ ಹೋಗ್ತೀರಾ. ಸೊ ವಾಣಿಜ್ಯ ಮಂಡಳಿ ಆಮೇಲಿಂದ ಏನು ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ಅವ್ರು ಪ್ರಯತ್ನ ಪಡ್ತಿಲ್ಲ ಅಂತ ಅಂದ್ಕೊಂಡು ಸುಮಾರು ಜನ ಇರ್ತಾರೆ. ಅಂದರೆ ಎಲ್ಲರೂ ಅಲ್ಲ, ಸುಮಾರು ಜನ ಇರ್ತಾರೆ. ಸೊ ಅದ್ರ ಮೇಲ್ಗಡೆ ನಾವು ಯಾರನ್ನ ಟಚ್ ಮಾಡಬೇಕು? ಈಗ ನಾವು ಬದುಕ್ತಾ ಇರೋದು ಎಲ್ಲಿ? ಅಂದ್ರೆ ಪೈರಸಿನ ಅವಾಯ್ಡ್ ಮಾಡೋದಕ್ಕೆ ಹೌದು, ವಾಣಿಜ್ಯ ಮಂಡಳಿ ಮೀರಿ ಇನ್ಯಾರನ್ನ ಕೇಳ್ಬೋದು? ಗೌರ್ಮೆಂಟ್ನ ಕೇಳ್ಬೋದು. ಓಕೆ, ನಮ್ಮ ಕರ್ನಾಟಕ CM ಕೇಳ್ತೀರಾ? ಸೊ ಅಲ್ಲೂ ವರ್ಕ್ ಆಗಿಲ್ಲ. ಆಕ್ಚುಲಿ ಕರ್ನಾಟಕ CM ವರ್ಗೂ ಹೋಗುತ್ತೆ ಅಂದಾಗ ವರ್ಕ್ ಆಗಲ್ಲ ಅಂತ ಹೇಳಕ್ ಬರಲ್ಲ. ಈಗ ನೀವೇ ಹೇಳ್ದಂಗೆ ಈಗ ಆಂಧ್ರದಲ್ಲಿ ಅದಂಗೆ ಆ ಆ್ಯಪ್ ಓಪನ್ ಆಗಲ್ಲ, ಇಲ್ಲಿ ಹೆಂಗಿದೆ ಆ ಥರದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಡಿಸಿಷನ್ ತಗೊಂಡ್ರೆ, CM ಡಿಸಿಷನ್ ತಗೊಂಡ್ರೆ ಖಂಡಿತ ಚೇಂಜಸ್ ಅಂತೂ ಆಗುತ್ತೆ. ಮತ್ತೆ ಯಾಕೆ ಕೋಟಿ ದುಡ್ಡು ಕಳೀತಾ ಇದ್ದೀರಾ? ಅದ್ರ ಬದಲು CM ಹತ್ರ ಒಂದು 10 ನಿಮಿಷ ಹೋಗಿ ಮೀಟ್ ಮಾಡಕ್ ಆಗ್ತಾ ಇಲ್ವಾ CM-ನ? ಅಥವಾ CM ಸಿಗಲ್ಲ ಅಂತ ಹೇಳ್ತಾರೆ. ಯಾವ ನಟರಿಗೂ ಸಿಗ್ತಾ ಇಲ್ವಾ? ಇಲ್ಲ, ಬೇರೆ ಪಾರ್ಟಿಗಳಲ್ಲೆಲ್ಲ ನಟರುಗಳಿಗೆ CM ಸಿಗ್ತಾರೆ, ಮಿನಿಸ್ಟರ್ಗಳು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಅದು ವೈಯಕ್ತಿಕ ಆಗುತ್ತೆ. ವೈಯಕ್ತಿಕ ಆಗ್ಲಿ ಬಿಡಿ. ವೈಯಕ್ತಿಕದಲ್ಲಿ ಹಂಗಾರೆ ವೈಯಕ್ತಿಕ ದುಡ್ಡು ವೈಯಕ್ತಿಕ ಅಲ್ವಾ? ಎಲ್ಲರೂ ಬ್ಲಾಕ್ ಮನಿ ಇಟ್ಕೊಂಡು ಸಿನಿಮಾ ಮಾಡ್ತಾವ್ರ? ಇಲ್ಲ ಅಲ್ವಾ? ಎಲ್ಲ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಪೇ ಮಾಡಿರೋ ದುಡ್ಡೇ ತಾನೆ. ಯಾಕೆ ಊಟ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ, ಎಲ್ಲ ಪಾರ್ಟಿ ಮಾಡ್ಬೇಕಾದ್ರೆ ಆ ವಿಚಾರ ಮಾತಾಡಂಗೆ ಇಲ್ವಾ? ಸರ್, ಅಂದ್ರೆ ಏನಾಗುತ್ತೆ ಗೊತ್ತಾ, ರಾಂಗ್ ಕ್ವಶನ್ಸ್ ಇದು. ಅಂದ್ರೆ ಹೆಂಗ್ ರಾಂಗ್ ಕ್ವಶನ್ಸ್ ಆಗುತ್ತೆ ಅಂದ್ರೆ ಈ ವಿಷಯ ತಿಳ್ಕೊಳ್ಳಿ. ಒಂದು ಆಪ್ ಅಥವಾ ಒಂದು ಪೈರಸಿನ ಒಂದು ಸ್ಟಾಪ್ ಮಾಡ್ತೀವಿ ಅನ್ನೋ ತರದ ವಿಷಯಗಳು ಬಂತು ಅಂದ್ರೆ ಒಬ್ರು ಡೈರೆಕ್ಟರ್ ಒಪಿನಿಯನ್, ಅಂದ್ರೆ ಈಗ ನಾನು ನೀವು ಮಾತಾಡೋದು ಜಸ್ಟ್ ಒಂದು ಚಿಕ್ಕ ಒಪಿನಿಯನ್ ಆಗುತ್ತೆ ಅಷ್ಟೇನೆ. ನಾವೀಗ ಮ್ಯಾಕ್ಸಿಮಮ್ ಈಗ ಯಾರನ್ನ ಕೇಳ್ಬೋದು ಅಂದ್ರೆ ಒಬ್ರು CM ವರ್ಗೂ ಹೋಗ್ಬೋದು ನಾವು. CM-ನೂ ಮೀರ್ದು ಅಂದ್ರೆ PM ವರ್ಗೂ ಹೋಗ್ಬೋದು ಅಲ್ವಾ? ಒಬ್ಬ ಸಾಮಾನ್ಯ ಜನಕ್ಕಿರೋ ಅಂತ ಒಂದು ನಾಲೆಡ್ಜ್ ಅದು. ಓಕೆ, ಇಲ್ಲಿ ಈ ಹೆಡ್ ಮಾಸ್ಟರ್ ಹತ್ರ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್. ಅಲ್ಲ ಸರ್, PM ಯಾರು ಸರ್? ಮನುಷ್ಯನೇ ತಾನೆ, ನಾವು ಮನುಷ್ಯರೇ ತಾನೆ, ಎಲ್ರು ಮನುಷ್ಯರೇ. ಪೋಸ್ಟಲ್ ಒಂದು ಚೇಂಜ್ ಆಗಿದ್ದಾರೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅವ್ರ ಕೆಲಸ ನಮ್ಮನ್ನ ನೋಡ್ಕೊಳ್ಳೋ ಕೆಲಸ. ನಮ್ಮನ್ನ ನೋಡ್ಕೊಳ್ಳೋ ಕೆಲಸ. ಬಟ್ ಈ ಸಿನಿಮಾ ಚೆನ್ನಾಗಿರ್ಬೇಕು ಅಂತ ನೋಡ್ಕೊಳ್ಳೋ ಕೆಲಸ ಸರ್ ಅವ್ರದ್ದು. ಸೊ ಹಂಗಂದ್ಮೇಲೆ ನಾವ್ ಯಾಕೆ ಅವ್ರನ್ನ ಮೀಟ್ ಮಾಡೋ ಪ್ರಯತ್ನ ಪಡಬಾರ್ದು? ಬೇಡ, ಆಯ್ತು, ನರೇಂದ್ರ ಮೋದಿ ಅವರು ಈಗ ನಮ್ಮ PM, ಓಕೆ, ಅವರು ಟಚ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಯ್ತು, ಓಕೆ, ಯಾಕೆ ಲೆಟ್ರು ಬರೀರಿ, ಲೆಟ್ರು ಬರೀರಿ. ಹಿಂಗಾಗ್ತಾ ಇದೆ, ನಮ್ಗೆ ಸಮಸ್ಯೆ ಹಿಂಗಾಗ್ತಿದೆ. ಈಗ ಸಾಮಾನ್ಯ ಜನರು ನೀರಿಲ್ಲ ಅಂತ ಬರೀತಾರೆ, ನೀರಿಲ್ಲ, ನಮ್ಮ ರೋಡಲ್ಲಿ ನೀರು ಬರ್ತಾ ಇಲ್ಲ ಬರೀತಾರೆ, ಆಯ್ತಾ? ಅದಕ್ಕೆ ಸ್ಪಂದಿಸ್ತಾವ್ರ? ಅದು ನಮಗೆ ಗೊತ್ತಿಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಸ್ಪಂದಿಸ್ತಾರೆ, ಮಾಡ್ಕೊಡ್ತಾರೆ, ಕೆಲವೊಂದು ಇದ್ರಲ್ಲಿ ಮಾಡಲ್ಲ. ಒಟ್ಟಿನಾಗೆ ಲೆಟ್ರು ತಲುಪುತ್ತಾ? ನೀರಿಲ್ಲ, ಕರೆಂಟ್ ಇಲ್ಲ, ಇದು ಪ್ರಾಬ್ಲಮ್ ಆಗಿದೆ, ಅದು ಪ್ರಾಬ್ಲಮ್ ಆಗಿದೆ, ತಲುಪುತ್ತೆ. ಸೊ ಇದನ್ನ ಯಾಕೆ ನೀವು ಪ್ರಯತ್ನ ಮಾಡಿಲ್ಲ? ಅಂದ್ರೆ ಪೈರಸಿಗೆ ಮಾಡಿ ಅಂತ ನಾನು. ಆಮೇಲೆ ಇನ್ನೊಂದು, ಹೊಸಬ್ರು ಯಾರೋ ಸಿಕ್ಕಿದ್ದಾರೆ, ಹಾಕೊಂಡು ರುಬ್ತಾವ್ರೆ, ಅದೆಲ್ಲ ನಥಿಂಗ್. ನೀವು ಒಂದ್ 2-3 ಸಿನಿಮಾ ಮಾಡಿದ್ದೀರಾ, ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ್ದೀರಾ. ಸೊ ನೀವು ಸೈಕಲ್ ಹೊಡ್ಕೊಂಡೇ ಬಂದಿರ್ತೀರಾ, ಓಕೆನಾ? 3 ಸಿನಿಮಾ ಮಾಡಿದ್ದೀರಾ, 3 ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? 1 ಸಿನಿಮಾ ಮಾಡಕ್ಕೆ ಎಷ್ಟೊಂದು ಸೈಕಲ್ ಹೊಡಿತಾ ಇರ್ತಾರೆ. ಬಟ್ ನೀವ್ ಹೇಳೋದು ಕರೆಕ್ಟ್ ಸರ್. ಅಂದ್ರೆ ಈಗ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದಾಗ ಅದನ್ನ ನಾವೇ ಸಾಲ್ವ್ ಮಾಡ್ಕೊಬೇಕು. ಅದನ್ನ ಡಿಪೆಂಡ್ ಆಗಿ ಇನ್ನೊಬ್ರು ಅಂತ ವೆಯ್ಟ್ ಮಾಡೋದು ಅದೆಲ್ಲೂ ಕೂಡ ವರ್ಕ್ ಆಗಲ್ಲ. ನಮ್ಗೇನೋ ಒಂದು ತೊಂದರೆ ಆಯ್ತು ಅಂದಾಗ ಅದಕ್ಕೆ ಮೂಲ ಏನಿದೆ ಹುಡುಕಿ ನಾವೇ ಸರಿ ಮಾಡ್ಕೋಬೇಕು. ನೀವ್ ಹೇಳೋದು ಕರೆಕ್ಟ್. ಥಿಂಕ್ ಮಾಡ್ತಾ ಈಗ ನೀವು ಅವಾಗಲೇ ಹೇಳಿದ್ರಿ ಸರ್, ಇವಾಗ ನಾವು ಒಬ್ಬರೇ ಡೈರೆಕ್ಟರ್ ಅಂದ್ರೆ ಈಗ ನೋಡಿ ನಮ್ ಗಾಯ ನಾವೇನೆ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಹಂಗೆ ನಾನು ಹೇಳ್ತಾ ಇರೋದು, ಯಾಕೆ ನೀವೇ ಬರೀರಿ ಲೆಟ್ರು? ಅಷ್ಟು ಇಷ್ಟಿಷ್ಟುದ್ದ ಬುಕ್ ತುಂಬಾ ಇದನ್ನ ಸ್ಕ್ರಿಪ್ಟ್ಗಳು ಬರೀತೀರಾ, 1 ಪೇಜು ಮೋದಿಗೆ ಲೆಟರ್ ಬರೀಕಾಗಲ್ವಾ ನಿಮ್ಗೆ? ಬರೆಯೋಣ ಸರ್, ಖಂಡಿತ ಬರೆಯೋಣ, ಇಲ್ಲ ಅಂತ ಅಲ್ಲ. ಬಟ್ ಏನಂದ್ರೆ ಪೈರಸಿಯಿಂದ ಮಾತ್ರನೇ ಸಿನಿಮಾ ತೊಂದರೆ ಆಗ್ತಿದೆ ಅಂತ ಹೇಳಕ್ ಆಗಲ್ಲ. ಎಕ್ಸಾಂಪಲ್ ಈಗ ಹೌದು, ದರ್ಶನ್ ಅಣ್ಣಂದೋ, ಸುದೀಪ್ ಸರ್ದೋ, ಯಶ್ ಸರ್ದೋ, ಶಿವಣ್ಣಂದೋ, ಈಗ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಇವ್ರುಗಳ ಸಿನಿಮಾನ ಹುಡುಕಾದ್ರೂ ಪೈರಸಿ ಮಾಡ್ಬಿಡ್ತೀನಿ ಅನ್ನೋ ತರದರಲ್ಲೇ ಇರುತ್ತೆ. ಈಗ ನಮ್ಮ ಸಿನಿಮಾಗಳು
ನಾವು ಓಪನ್ ಆಗಿ ಟ್ರೈಲರ್, ನಾವು ಒಂದು ಎಕ್ಸಾಂಪಲ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಒಂದು ಕಂಟೆಂಟ್ ಏನಾರು ಬಿಡ್ತೀವಲ್ಲ ಅದ್ರ ರಿಲೇಟೆಡ್, ಅದ್ರ ವ್ಯೂಸ್ಗಿಂತ ನಮಗೆ ಪೈರೇಟ್ ಆಗಿರೋ ವ್ಯೂಸ್ಗಳು ಜಾಸ್ತಿ ನಂಬರ್ ಇರ್ತವೆ ಸಿನಿಮಾಗಳು. ಅಂದ್ರೆ ನಾವು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಟ್ರೈಲರ್ ಬಿಟ್ಟು ಅದ್ರ ಅಷ್ಟೊಂದೆಲ್ಲ ಪ್ರಮೋಟ್ ಮಾಡ್ತೀವಿ ಅಂದ್ರೂ ಜನಕ್ಕೆ ಅದ್ ಬೇಡ. ಅದಕ್ಕಿಂತ ಜಾಸ್ತಿ ಇಲ್ಲಿ ಹೋಗ್ತಾರೆ ಅಂದ್ರೆ, ಒಂದು ಪೈರೇಟ್ ಆಗಿರೋ ಸಿನಿಮಾಗಳನ್ನ ನೋಡ್ತಾರೆ ಅಂದ್ರೆ, ಇದು ಈಗ ಎಕ್ಸಾಂಪಲ್ ಹಿಂಗೆ ನಮ್ಮ ಸಮಕಾಲೀನ ಸಿನಿಮಾಗಳು ಅಂತ ಹೇಳಕ್ ಬರಲ್ಲ. ಆಬ್ವಿಯಸ್ಲಿ ಎಲ್ಲಾರ ಸಿನಿಮಾನೇ ಅಲ್ಲಿ ಪ್ರೊಜೆಕ್ಟರ್ ಲೈಟ್ ಆನ್ ಆಯ್ತು ಅಂದ್ರೆ ಆಡಿಯನ್ ಕೂತವನೇ ಅಂದ್ರೆ 2 ಅವರ್ ಎಲ್ಲ ಯಾವುದೇ ಅಲ್ಲಿ ಯಾರಿರ್ಲಿ ಯಾರು ಬಿಡ್ಲಿ, ಅವ್ನು ಸಿನಿಮಾ ನೋಡ್ತೀನಿ ಅಂತ ಬಂದಾಗ ಅವ್ನಿಗೆ ಸಿನಿಮಾ ಮಾತ್ರನೇ ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಬಟ್ ಸ್ಟಿಲ್ ಇದು ಬರೀ ನಾವುಗಳು ತಗೊಳ್ಳೋ ನಿರ್ಧಾರ ಆಗಲ್ಲ. ಯಾಕೆಂದ್ರೆ ದೊಡ್ಡ ವಿಷಯ, ಯಾಕೆಂದ್ರೆ ಇಲ್ಲೇನಾಗುತ್ತೆ, ಕನ್ನಡದಿಂದ ಒಂದು ಲೆಟರ್ ಹೋಯ್ತು ಅಂತ ಬರುತ್ತೆ, ಅಂದ್ರೆ ಕನ್ನಡದಿಂದ ಲೆಟರ್ ಹೋಯ್ತು ಅಂತ. ಸೊ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ಬಿಡ್ತೀವಿ, ಕನ್ನಡ ಚಲನಚಿತ್ರ ಒಂದು ಏನು ನಮ್ಮ ಇಂಡಸ್ಟ್ರಿ ಏನಿದೆಯಲ್ಲ, ನಮ್ಮ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ದಂಗೆ ಆಗೋಗುತ್ತೆ ಅಲ್ಲಿ ಟಕ್ ಅಂತ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಇದು ಪ್ರಾಪರ್ ಅಂತ ಅನಿಸ್ತು ಅಂದ್ರೆ ಬರೀ ಪೈರಸಿ ವಿಷಯ ಅಲ್ಲ. ಎಕ್ಸಾಂಪಲ್ ಈಗ ನನಗೆ ಮನಸ್ಸಿಂದ ಅಂದರೆ ನಾನು ಹುಡ್ಕೊಂಡಿರೋ ಸೊಲ್ಯೂಷನ್ ಈಗ ಈಗ ನನ್ನ ಸುತ್ತಮುತ್ತ ಟೀಮ್ಗಳಾಗ್ಬೋದು, ನನ್ನ ಸಿನಿಮಾಗಳಾಗ್ಬೋದು, ಈಗ ನೋಡ್ತಾ ಇರ್ತೀನಲ್ಲ. ಸೊ ನನ್ಗನ್ಸೋದು ಒಂದು ಪ್ರಾಪರ್ OTT ಚಾನಲ್ ಅಂದರೆ ಪರ್ಚೇಸ್ ಮಾಡೋಕ್ಕೆ ಅಂತ, ಆ ಥರದ್ದು ಒಂದು OTT ಚಾನಲ್ ಬೇಕು ಅನ್ನೋ ಥರ ವಿಷಯ ಆಗ್ಬೋದು, ಈ ಪೈರಸಿದು. ಸೊ ಇದೆಲ್ಲ ಸೇರಿ ಒಂದಷ್ಟು ತಜ್ಞರ ಹತ್ರ ಅಥವಾ ಅದ್ರ ಬಗ್ಗೆ ಚೆನ್ನಾಗಿ ಇರೋ ಅಂಥವ್ರ ಹತ್ರ, ಈಗ ನಮ್ಮ ಬಾಮಾರಿ ಸರು ಈ ಥರ ಸ್ವಲ್ಪ ಸೀನಿಯರ್ಸ್ಗಳ ಹತ್ರನೂ ಮಾತಾಡ್ಬಿಟ್ಟು ಒಂದೇನಾದ್ರು ಒಂದು ಯೋಚನೆಗೆ ಬಂದು ಅಂದರೆ ಅಷ್ಟು ವಿಷಯ ಸೇರಿ ಬರೆಯೋ ಅವಕಾಶ ಸಿಗುತ್ತೆ ಅಥವಾ ಬರಿಬೋದು ಅಂತ ನೀವು ಹೇಳಿರೋದು ವಿಷಯ ಇದೆಯಲ್ಲ, ಆಬ್ವಿಯಸ್ಲಿ ಆ ಥರದ್ದು ಏನಾದ್ರು ಅಷ್ಟು ಸೇರಿಸಿ ಒಂದು ವರ್ಕ್ ಆಗುತ್ತೆ ಅನ್ನೋ ಖಂಡಿತ ಬರೀತೀನಿ ಸರ್. ಓಕೆ, ಇಲ್ಲಿ ನೀವು ಹೇಳಿದ್ರಿ ಇದಕ್ಕೆ ಆ ತಿಳ್ಕೊಂಡಿರೋರು ಅವ್ರ ಹತ್ರ, ಆಮೇಲೆ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಲೆಟರ್ ಹೋಗ್ತಾ ಇದೆ. ಹೌದೌದು. ಸೊ ಇದನ್ನ ಹೆಂಗೆ ತಿಳ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಮಾತಾಡಿ ಬರೆದು ಹಾಕ್ತೀವಿ ಅಂತಂದು ಹೇಳ್ತಿದ್ದೀರ. ಇಲ್ಲಿ ಪ್ರಾಬ್ಲಮ್ಮು ನಿಮ್ಮೊಬ್ರಿಗಾದ್ರೆ ಎಲ್ರೂ ಬರಲ್ಲ, ನಿಮ್ಮೊಬ್ರಿಗೆ ಪ್ರಾಬ್ಲಮ್ ಆದ್ರೆ ಯಾರೂ ಬರಲ್ಲ. ಈಗ ನೀವೇ ಇನ್ನೊಂದು ಮಾತು ಹೇಳಿದ್ರಿ. ಸೊ ಟೆಲಿಗ್ರಾಮು ಆಮೇಲೆ ಕದ್ದು ನೋಡ್ಕೊತಾ ಇರೋದು ಸಿನಿಮಾ, ಅವೇ ನಮ್ಗೆ ವ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸರಿ ಆಯ್ತು, ಹಂಗಾರೆ ಸಿನಿಮಾ ಎಲ್ಲರೂ ನೋಡ್ತಾರಲ್ಲ, ಯಾಕೆ ಟೆನ್ಷನ್ನು? ಸಿನಿಮಾ ಮಾಡೋದು ಉದ್ದೇಶನೇ ಬೇರೆ ಅಲ್ಲ. ಈಗ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಅದೊಂದು ಉದ್ಯಮ. ಅಲ್ಲೊಬ್ರು ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಅದು ರಿಕವರ್ ಆಗ್ಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಫ್ರೀಯಾಗಿ ನೋಡೋದ್ರಿಂದ ಇದು ಹಾಳಾಗುತ್ತೆ ಹೊರತು ₹1 ಏನು ಸಹಾಯ ಆಗಲ್ಲ. ಎಕ್ಸಾಂಪಲ್ ಈಗ ಟೆಲಿಗ್ರಾಮಲ್ಲಿ 3 ಲಕ್ಷ ಜನ ಡೌನ್ಲೋಡ್ ಮಾಡೋರೆ ಅಂದ್ರೂ ಇಲ್ಲಿ ಫಿಲ್ಮ್ ಮೇಕರ್ಸ್ಗಳಿಗೆ, ಎಕ್ಸಾಂಪಲ್ ಈಗ ಡೈರೆಕ್ಟರ್ಗೆ, ಆಕ್ಟರ್ಗಳಿಗೆ, ಇವ್ರಿಗೆ ಒಂದು ರೀಚ್ ಸಿಗ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ಅನ್ಯಾಯ ಪ್ರೊಡ್ಯೂಸರ್ಗೆ ಆಗುತ್ತೆ. ನಿಮ್ ಪ್ರಕಾರ ಹಂಗಾದ್ರೆ ಈಗ ಏನ್ ಹೇಳ್ತಾ ಇದೀರ ಅಂತಂದ್ರೆ, ಸೊ ಇಲ್ಲಿ ಈಗ ಸಿನಿಮಾ ರಿಲೀಸ್ ಆಗುತ್ತೆ, ಅದನ್ನ ಟೆಲಿಗ್ರಾಮ್ಗೆ ಹಾಕೊಂಡು ನೋಡ್ತಾರೆ, ಓಕೆ, ಎಲ್ರು ನೋಡ್ತಾರೆ, ಸಿನಿಮಾ ರೀಚ್ ಆಗುತ್ತೆ, ಓಕೆನಾ? ಸೊ ಹಂಗಿದ್ಮೇಲೆ ಥಿಯೇಟರ್ಗೆ ಮತ್ತೆ ಜನ ಬರ್ತಾ ಇಲ್ಲ ಅಂತ ಯಾಕೆ ಇದು ಮಾಡ್ಕೋಬೇಕು? ಜನ ಸಿನಿಮಾ ನೋಡ್ತಾವ್ರಲ್ಲ, ಮತ್ತೆ ಪ್ರೊಡ್ಯೂಸರ್ಗೆ ಹಾಕಿರೋ ಬಂಡವಾಳ ವಾಪಸ್ ಬರ್ಬೇಕು, ಇನ್ನೊಂದು ಸಿನಿಮಾ ಮಾಡ್ಬೇಕು, ನಿಮ್ಗೆ ಇನ್ನೊಂದು ಸಿನಿಮಾ ಮಾಡ್ಬೋದು, ಅಥವಾ ಬೇರೆ ಯಾರಿಗೂ ನಮ್ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಸಿನಿಮಾ ಮಾಡಬಹುದು. ಸೊ ಆ ಕಾರಣಕ್ಕೋಸ್ಕರ ನಾನು ಆ ಕಾರಣಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಇದನ್ನ ಬ್ಯಾನ್ ಮಾಡಿದ್ರೆ ನಾವು, ಓಕೆನಾ, ಯಾವ್ದು ಬೇಡ, ಫೇಸ್ಬುಕ್ ಅಲ್ಲಿ ಸಿನಿಮಾ ಅಪ್ಲೋಡ್ ಮಾಡಿ. ಯಾಕೆ ಫೇಸ್ಬುಕ್ ಅಲ್ಲಿ ದುಡ್ಡು ಬರಲ್ವಾ? ಯೂಟ್ಯೂಬ್ ಅಲ್ಲಿ ದುಡ್ಡು ಬರಲ್ವಾ? ಬರುತ್ತೆ. ಬಟ್ ಸಿನಿಮಾಗೆ ಒಂದು ಕಲ್ಚರ್ ಇದೆ. ಒಂದು ಸಿನಿಮಾ ಅಂದ್ರೆ ಎಕ್ಸಾಂಪಲ್, ಸಿನಿಮಾ ಎಲ್ಲಿಂದ ಬಂತು? ಒಂದು 10 ಜನ ಕೂತು ಒಂದ್ ಕಡೆ ನಾಟಕ ನೋಡ್ತಾ ಇದ್ರು, ಆ ನಾಟಕ 100 ಜನ ಕೂತು ನಾಟಕ ನೋಡೋ ತರ ಆಯ್ತು. ಆಮೇಲೆ ಆ ನಾಟಕಗಳಿಗೆ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಆಗ್ಬೋದು, ಅಥವಾ ಸೌಂಡ್ಸ್ಗಳು ಯೂಸ್ ಮಾಡೋದಾಗ್ಬೋದು, ಅಲ್ಲೇನೋ ಒಂದು ಟೆಕ್ನಿಕಲಿ ಅಪ್ಡೇಟ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಒಂದು ಕ್ಯಾಮ್ರಾ ಅನ್ನೋದು ಒಂದು ಕಂಡಿಡಿದ್ರು, ಅಲ್ಲಿಂದ ಒಂದು ಸಿನಿಮಾ ಅಂತ ಬಂದಿದ್ದಲ್ಲ. ಮೊನ್ನೆ ಬಿರಾದರ್ ಸರ್ ಹತ್ರ ಸಿಕ್ಕಿದಾಗ ಸೇಮ್ ಇದೆ ಫಸ್ಟ್ ಶೋ ಬಗ್ಗೆ, ಆ ಸಿನಿಮಾ ಕಲ್ಚರ್ ಬಗ್ಗೆ ಮಾತಾಡ್ತಾ ಇರುವಾಗ ಬಿರಾದರ್ ಸರ್ ಒಂದು ವಿಷಯ ಹೇಳಿದ್ರು. ಅದು ನಮ್ಮ ವೈಜನಾಥ್ ಬಿರಾದರ್ ಸರ್, ಒಂದು ಜಾಗದಲ್ಲಿ ಒಂದು 500 ಜನ 600 ಜನ ಅಥವಾ ಒಂದು 300-200 ಜನ ಒಂದೇ ಜಾಗದಲ್ಲಿ ಕೂತು ಒಟ್ಟಿಗೆ ಹೇಳಕ್ಕೆ, ಒಟ್ಟಿಗೆ ನಗಕ್ಕೆ, ಒಟ್ಟಿಗೆ ಖುಷಿ ಪಡಕ್ಕೆ ಇನ್ನೆಲ್ಲೂ ಸಾಧ್ಯ ಇಲ್ಲ ನಿಮ್ಗೆ. ದೇವಸ್ಥಾನಕ್ಕೆ ಹೋದ್ರು ನೀವು ಒಬ್ಬೊಬ್ಬ ಒಂದೊಂದು ಬೆಡ್ಕೋತಾ ಇರ್ತಾನೆ. ಒಬ್ಬ ಥ್ಯಾಂಕ್ಸ್ ಹೇಳಕ್ ಬಂದಿರ್ತಾನೆ, ಇನ್ನೊಬ್ಬ ರಿಕ್ವೆಸ್ಟ್ ಮಾಡಕ್ ಬಂದಿರ್ತಾನೆ. ಅಲ್ಲಿರೋ ಮೂಡ್ಗಳೇ ಬೇರೆ ಇರುತ್ತೆ, ಆಯ್ತಾ? ಈಗ ಸ್ಕೂಲ್ ಅಂತ ಹೋಗ್ತೀವಿ ಅಂದ್ಕೊಳ್ಳೋಣ. ಸ್ಕೂಲು ಕಾಲೇಜ್ಗಳಲ್ಲಿ ನಾವು ಕಲಿತೀವಿ, ಇಲ್ಲ ಅಂತಲ್ಲ. ಬಟ್ ಅದು ಕೆಲವೊಂದು ಹೇಳ್ತಾರಲ್ಲ, ಈಗ ಮನೆಯಲ್ಲಿ ಏನೋ ಒಂದು ನಡತೆ, ಒಂದು ಗುಣ. ಈಗ ಎಕ್ಸಾಂಪಲ್, ನಾವು ಯಾರೋ ಒಬ್ಬ ಹೀರೋ ಫ್ಯಾನ್ಸ್ ಆಗ್ತೀವಿ ಅಂದಾಗ ಆ ಹೀರೋ ತರ ನಾವು ಒಂದು ನಡತೆನ ಅಡಾಪ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಸೊ ಸಿನಿಮಾ ಇಷ್ಟು ಸ್ಟ್ರಾಂಗ್ ಆಗಿರೋಂಥ ಒಂದು ಮೀಡಿಯಾ ಆಗಿರೋದ್ರಿಂದ
ಒಂದು 500-600 ಜನ ಒಂದು ಜಾಗದಲ್ಲಿ ಕೂತು ಒಟ್ಟಿಗೆ ಚಪ್ಪಾಳೆ ಹೊಡೆದಾಗ ಅದು ಒಂದು ವೈಬ್ರೇಷನ್ ಹೆಂಗಿರುತ್ತೆ ಅದು. ಹೌದು. ಈಗ ನೀವು ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ನಾನು ಇಲ್ಲಿ ತಿಂಡಿ ತಿಂತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಅವ್ನು ಆ ಕಡೆ ನನ್ನ ಫ್ರೆಂಡ್ ಇನ್ನೊಂದೇನೋ ನೋಡ್ತಾ ಇರ್ತಾನೆ, ಅವ್ನ ಪಡೆ ನೋಡ್ತಿರ್ತಾನೆ ಅಂದಾಗ ಪಕ್ಕದಲ್ಲೇ ಇರ್ತೀವಿ, ಅವನ ಎಮೋಷನೇ ಬೇರೆ ಇವನ ಎಮೋಷನೇ ಬೇರೆ. ಒಟ್ಟಿಗೆ 2 ಫಿಲಮ್ಗಳು ಮುಗಿದ್ಮೇಲೆ ಇಬ್ರು ಟೀ ಕುಡಿಯೋಕೆ ಅಂತ ಹೋದಾಗ ಇವನೇ ಬೇರೆ ಮೂಡಲ್ಲಿ ಇರ್ತಾನೆ, ಇವನೇ ಬೇರೆ ಮೂಡಲ್ಲಿ ಇರ್ತಾನೆ. ಅದು ಸಂಬಂಧನೇ ಇದಲ್ವಲ್ಲ, ಕನೆಕ್ಟ್ ಆಗಿದೆ, ವೇಸ್ಟ್ ಆಗೋಯ್ತಲ್ಲ ಆ ಥರ. ಸೊ ಫಿಲ್ಮ್ ಥಿಯೇಟ್ರು ಅಂತ ಬಂತು ಅಂದಾಗ ಇಷ್ಟು ವಿಷಯ ಆಗುತ್ತೆ. ಆಮೇಲೆ ರವಿ ಬಸ್ರೂರ್ ಸರ್ ಕೂಡ ಇನ್ನೊಂದು ಕಡೆ ಹೇಳಿದ್ದಾರೆ, ಏನಂದ್ರೆ ಮ್ಯೂಸಿಕ್ಕಿಗೆ ತುಂಬಾ ಶಕ್ತಿ ಇರುತ್ತೆ. ಒಂದು ಥಿಯೇಟ್ರಲ್ಲಿ ಕೂತು ಆ ಸೌಂಡ್ಸ್ ಅಲ್ಲಿ, ಆ ಎಫೆಕ್ಟ್ ಅಲ್ಲಿ ಮ್ಯೂಸಿಕ್ ಕೇಳಿದಾಗ ನರ್ವ್ ಸಿಸ್ಟಮ್ ಕೂಡ ಇದೆ. ಸೊ ಆ ಥರ ತುಂಬಾ ಕಾರಣ ಇದೆ, ಆಡಿಯೋ ಇಂದ ಹಿಡಿದು ವಿಡಿಯೋ ವಿಜುವಲ್ಸ್ ಇಂದ ಹಿಡಿದು ಒಂದು ಸೈಕಾಲಜಿಕಲ್ ರೀಸನ್ ಅಂತಾನೆ ಹೇಳ್ಬೋದು ಒಬ್ಬ ಮನುಷ್ಯಂಗೆ. ಸೊ ಇಷ್ಟು ಕಾರಣಗಳಿಂದ ಥಿಯೇಟರ್ ಬೇಕು. ಅಂಡ್ ಥಿಯೇಟ್ರಲ್ಲಿ ಎಕ್ಸಾಂಪಲ್ ಇನ್ನೊಂದೇನಂದ್ರೆ ಅಷ್ಟು ಒಬ್ಬರೇ ಹೋಗೋವಂಥದ್ದು ಬರಲ್ಲ. ಯೂಶಲಿ ಥಿಯೇಟ್ರಿಗೆ ಅಂತ ಹೋದಾಗ ಏನೋ ಓಕೆ ಹಿಂಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದು, ಇಲ್ಲ ನಮ್ಮ ಹುಡುಗಿ ಜೊತೆ ಹೋಗೋದು, ಸಮಥಿಂಗ್ ಈ ಥರ ಇರುತ್ತಲ್ವಾ. ಒಬ್ಬ ಹುಡುಗ ಆದರೆ ಈ ಥರ ಇರುತ್ತೆ, ಅಥವಾ ಒಂದು ಹುಡುಗಿ ಆದ್ರೂ ಅವಳ ಫ್ರೆಂಡ್ಸ್ ಜೊತೆನೋ ಅವಳ ಫ್ಯಾಮಿಲಿ ಜೊತೆನೋ ಈ ಥರ ಒಂದಷ್ಟು ಜನ ಒಂದು ಜಾಗಕ್ಕೆ ಹೋಗಿ ಬರೋದು, ಆ ಮೌಲ್ಯಗಳಿದೆಯಲ್ಲ ಅದು ಚಂದ. ಅದು ಎಕ್ಸಾಂಪಲ್ಲು ತುಂಬಾ ಸಿನಿಮಾಗಳು ಪ್ರೂವ್ ಆಗ್ಬಿಟ್ಟಿದಾವೆ. ಅವತ್ತಿಂದನೂ ಅಣ್ಣವ್ರ ಸಿನಿಮಾಗಳು ನೋಡಿ ಒಂದಷ್ಟು ಜನ ಅಂದ್ರೆ ಒಳ್ಳೇದನ್ನ ಮಾತ್ರ ರಿಸೀವ್ ಮಾಡ್ತೀವಿ ಅಂತಲ್ಲ, ಸಿನಿಮಾಗಳಿಂದ ಬ್ಯಾಡ್ ಇನ್ಫ್ಲೂಯೆನ್ಸ್ ಕೂಡ ಅಷ್ಟೇ ಆಗುತ್ತೆ. ಅದು ಇವನಿಗಿರ್ಬೇಕು, ಆಡಿಯನ್ ಆಗಿ ನೋಡೋ ಅಂತವನ್ಗೆ ಯಾವ್ದು ನೋಡಿ ಏನೇನು ಇನ್ಫ್ಲೂಯೆನ್ಸ್ ಆಗ್ತೀನಿ ಅನ್ನೋದು ಆಡಿಯನ್. ನಮ್ಮ ವಾದನೂ ಅದೇ ಪಾಯಿಂಟೇ. ಸೊ ಯಾವುದು ನೀವು ಹೇಳಿದ್ದೆಲ್ಲ ಯಾವುದು ಚೇಂಜ್ ಇಲ್ಲ. ಸೊ ನಾವು ಪ್ರತಿ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇರ್ತೀವಿ, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಫೀಲ್ ದ ಥಿಯೇಟರ್. ಮೊಬೈಲಲ್ಲಿ ಕೂತ್ಕೊಂಡು ಹೆಡ್ಫೋನ್ ಹಾಕೊಂಡ್ರೆ ಆ ಸೌಂಡು, ಆ ಬ್ಯಾಕ್ಗ್ರೌಂಡ್ ಸ್ಕೋರು ಮನ್ಸಿಗೆ ತಟ್ಟಲ್ಲ. ಸೊ ನೀವು ಹೀರೋ ಆಗೋಕ್ಕಾಗಲ್ಲ. ಒಂದು ಸಿನಿಮಾ ನೋಡಿ, ಆ ಸಿನಿಮಾದಲ್ಲಿ ಒಳ್ಳೆ ಅರ್ಥ ಇರುತ್ತೆ, ಕೆಟ್ಟ ಅರ್ಥ ಇರುತ್ತೆ. ಸೊ ನೀವು ಇನ್ವಾಲ್ವ್ ಆಗಿ ನೀವು ಬದಲಾಗೋಕ್ಕಾಗಲ್ಲ, ಸೊ ಫೀಲ್ ಮಾಡೋಕ್ಕಾಗಲ್ಲ ಅಂತಲೇ ನಾವು ಹೇಳ್ತಾ ಇರೋದು. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಎಲ್ಲ ನಿರ್ದೇಶಕರು, ನಿರ್ಮಾಪಕರು ದುಡ್ಡು ಹಾಕ್ತೀರಾ, ಕಳ್ಕೊತ ಆಗ್ತೀರ. ಸಿನಿಮಾ ಸಖತ್ತಾಗಿರುತ್ತೆ. ಸೊ ಸಿನಿಮಾ ನೀವು ಯಾರು ನೋಡಿರ್ತಾರೋ ಸಿನಿಮಾ. ಸೊ ನಾನೇ ಸುಮಾರು ಸಿನಿಮಾ ರಿವ್ಯೂ ಕೇಳಿದಾಗ, ನಾರ್ಮಲ್ ಆಡಿಯನ್ಸ್ಗಳ ಹತ್ರ ರಿವ್ಯೂ ಕೇಳಿದಾಗ, ಸಿನಿಮಾ ನೋಡಿದ್ರೆ ಸಖತ್ತಾಗಿತ್ತು, ಎಲ್ಲಿ ನೋಡಿದೆ? ಮೊಬೈಲಲ್ಲಿ ಬಂತಲ್ಲ, ಮೊಬೈಲಲ್ಲಿ ಬಂದ್ಬಿಡ್ತಾ ಇಷ್ಟು ಬೇಗ? ನಿನ್ನೆನ ರಿಲೀಸ್ ಆಯ್ತಲ್ಲ, ಬಂದ್ಬಿಡ್ತಾ? ಬಂತು ನೋಡು, ಇದು ಯಾವುದೋ ಇದು ಅಪ್ಲಿಕೇಶನ್. ಸೊ ನೀವು ಹೀರೋ ಆಗ್ತೀರಾ. ಅಲ್ಲ, ಇನ್ನೊಂದು ಒಂದ್ ಮಾತು ಕೇಳ್ತೀನಿ, ಈಗ ಒಂದ್ ಆಂಡ್ರಾಯ್ಡ್ ಮೊಬೈಲ್ ತಗೊಂಡು ಆ ಆಪ್ ಹಾಕೊಂಡು ಇನ್ಸ್ಟಾಲ್ ಮಾಡಿ ಅದನ್ನ ಡೌನ್ಲೋಡ್ ಮಾಡೋದು ಹೆಂಗ್ ಗೊತ್ತು ಅನ್ನೋಷ್ಟು ಬುದ್ಧಿವಂತಿಕೆ ಅವ್ನ ಮನುಷ್ಯಂಗ್ ಇದೆ ಅಂದಾಗ ಅದನ್ನ ನೋಡಬಾರ್ದು ಅನ್ನೋ ತಿಳುವಳಿಕೆ ಅವನಿಗಿರಲ್ವಾ? ಇಲ್ಲ, ಅದನ್ನೇ ಹೇಳ್ತಿರೋದು. ಅದು ಮನುಷ್ಯನೇ ಚೇಂಜ್ ಆಗ್ಬೇಕು. ನೋಡ್ತಾರೆ, ಫ್ರೀ ಇದ್ರು ನೋಡ್ತಾರೆ ಸರ್. ಫ್ರೀ ಬರಲ್ಲ, ಅದು ಕದ್ದು ಹಾಕಿರೋದು ಅಂತದೇ ಲೆಕ್ಕ ಬರೋದು. ಅದು ನೀವು ನೋಡಿರ್ಬೋದು ಹೆಬ್ಬುಲಿ ಟೈಮಲ್ಲಿ ಎಲ್ಲ. ಸರ್ ಈಗ ನೀವ್ ಹೇಳ್ರಿ ಮಾನವೀಯತೆ ಇದ್ರೆ ಅವನಿಗೆ, ನಾನು ಈ ಸಿನಿಮಾ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನೋಡ್ತೀನಿ, ಯಾವನ ಕದ್ದಾಕಿರೋದು ನಾನು ಯಾಕೆ ನೋಡ್ಬೇಕು? ದುಡ್ಡು ಕೊಟ್ಟು ನೋಡ್ತೀನಿ, ಬಿಟ್ಟು ಯಾಕೆ? ಇಂಡೈರೆಕ್ಟ್ ಆಗಿ ಏನ್ ಹೇಳೋದು ಬೇಡ, ಡೈರೆಕ್ಟ್ ಆಗಿ ಹೇಳೋಣ. ಆ ಥರ ಸಿನಿಮಾ ನೋಡೋರ್ನ ಏನು ಮಾಡಕ್ ಬೇರೆ ಕೆಲಸ ಇಲ್ದವ್ರು ಡೈಲಿ ಒಂದೊಂದು ಸಿನಿಮಾ ನೋಡ್ತಾರೆ. ಇಲ್ಲ, ಓಕೆ, ನೀವ್ ಹೇಳ್ತಿದ್ದೀರಾ. ಆ ಪಾಯಿಂಟ್ ಅಲ್ಲಿ ನಾನು ಕನ್ವೆ ಮಾಡಕ್ಕೆ ಇಷ್ಟಪಡ್ತಿರೋದು ಏನ್ ಗೊತ್ತಾ, ಅದೇನಾಗುತ್ತೆ ಹೋಯ್ತಾ ಹೋಯ್ತಾ ನಮ್ಗೆ ಗೊತ್ತಾಗಲ್ಲ. ಈ ನೆಕ್ಸ್ಟ್ ಜನರೇಷನ್ಗಳಿಗೆ ಎಕ್ಸಾಂಪಲ್, ಈಗ ನಮ್ಮ ಪ್ರಕಾರ ಸಂಕ್ರಾಂತಿ ಅಂತ ಹಬ್ಬ ಬಂತು ಅಂದ್ರೆ ನಮ್ಗೆ ಏನ್ ತಲೆಗೆ ಬರುತ್ತೆ? ಈಗ 90s ಕಿಡ್ಸ್ಗೆ ಸಂಕ್ರಾಂತಿ ಬಂತು, ರಥ ಸಾಂಗ್ ಬರುತ್ತೆ, ಓಕೆ ಇವತ್ತು ಈ ಫಿಲಮ್ ಹಾಕ್ಬೋದು, ಇವತ್ತು ಈ ಫಿಲಮ್ ಹಾಕ್ಬೋದು. ಅದೊಂದು ನಮ್ತನದಲ್ಲಿ ಒಂದು ಐತೆ ಗೊತ್ತಾ. ಎಕ್ಸಾಂಪಲ್, ಈಗ ನಾನು ಪಂಚೆ ಕಟ್ತಾ ಇರ್ಬೋದು ನಾನು ಯಾವತ್ತೂ. ಅಕಸ್ಮಾತ್ ನಾನು ಏನಾರ ಒಂದೇನೋ ಎತ್ನಿಕ್ ಡೇಲೋ ಸಮಥಿಂಗ್ ಎಲ್ಲೋ ಒಂದ್ ಕಡೆ ಪಂಚೆ ಕಟ್ಟಿದ್ರೆ ಆಟೋಮೆಟಿಕ್ ಆಗಿ ರವಿಚಂದ್ರನ್ ಸ್ಟೈಲ್ ಬಂದ್ಬಿಡುತ್ತೆ ಅದು. ಅದೊಬ್ಬ ಒಬ್ಬ ಈ ನಾಡಲ್ಲಿರೋ ಒಬ್ಬ ಹುಡುಗ ಆಗಿ ನಾನು ಕನ್ನಡ ಸಿನಿಮಾಗಳು ನೋಡ್ಕೊಂಡಿದ್ದಾಗ ಅದು ಬಂದ್ಬಿಡುತ್ತೆ ಆ ಥರ. ಸೊ ಈಗ ನೆಕ್ಸ್ಟ್ ಫರ್ದರ್ ಏನಾಗುತ್ತೆ, ಈಗ ಥಿಯೇಟರ್ಗಳಲ್ಲಿ ನೋಡೋದು ಬಿಟ್ಬಿಟ್ಟು ಈ ಥರ ಪೈರೇಟೆಡ್ ಅಲ್ಲೋ ಅಥವಾ ಬಿಡು ಅದು ಇಟ್ಟಾಗ್ಲಿ ಆಮೇಲೆ ನೋಡೋಣ ಅಂತ ಆ ನೆಗ್ಲಿಜೆನ್ಸ್ ಬರುತ್ತಲ್ಲ, ಆ ನೆಗ್ಲಿಜೆನ್ಸ್ ಇದ್ದಾಗ ಏನಾಗ್ಬಿಡುತ್ತೆ, ಹೋಯ್ತಾ ಈಗಲೇ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಇದ್ರೆ ಬೇರೆ ಯಾವುದೋ ಲ್ಯಾಂಗ್ವೇಜ್ ಸಿನಿಮಾಗಳು ಕನ್ನಡ ಡಬ್ ಆಗ್ಬಿಟ್ಟು ನಮಗೆ ತೋರಿಸ್ತಾ ಇರುತ್ತೆ. ಸೊ ಅದು ಇತ್ತೀಚೆಗೆ ಕನ್ನಡನ ಇದು ಬೇರೆ ಲ್ಯಾಂಗ್ವೇಜ್ ಅಂತಾನು ಗೊತ್ತಾಗ್ತಿಲ್ಲ. ಬಿಕಾಸ್ ತುಂಬಾ ಈ ಹೊಸಬ್ರು ಅನ್ನೋ ಫೇಸ್ಗಳಲ್ಲೇನೆ ಪ್ರಾಪರ್ ರೆಕಗ್ನೇಷನ್ಗಳಿಲ್ಲ, ಈ ಥರದ್ದೆಲ್ಲ ಇರೋದ್ರಿಂದ ಅದು ಯಾವುದು ಅಂತಾನೆ ಗೊತ್ತಾ. ಸೊ ಇದು ನಾವು ಸಿನಿಮಾದವರಾಗಿ ನಮಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್, ಓಕೆ ಬಿಡಪ್ಪ ಇದು ಡಬ್ಬ ಆಗಿರೋದು, ಇದು ನಮ್ದಲ್ಲ ಅನ್ನೋ ಥರ ಗೊತ್ತಾಗುತ್ತೆ.
ಚೆನ್ನಾಗಿತ್ತು ಅಂದ್ರೆ ನೋಡೋಣ ಇಲ್ಲ ಅಂತಲ್ಲ, ನಿಮ್ಗೆ ವಾಲಲ್ಲಿ ಬರೋ ಪ್ರತಿ ವಿಷಯಗಳು ಅದೇ ಆಗೋಯ್ತು ಅಂದಾಗ ಕನ್ನಡ ಸಿನಿಮಾ ಸೇಲ್ ಆಗ್ತಿಲ್ಲ ಇಲ್ಲಿ. ಸೇಲ್ ಆದ್ರೆ ತಾನೇ ನಿಮ್ಗೆ ಫರ್ದರ್ ನೆಕ್ಸ್ಟ್ ಅದ ಆಪ್ಗಳಿಗೋ ಇನ್ನೊಂದ್ ಕಡೆನೋ ಸೋಷಿಯಲ್ ಮೀಡಿಯಾದಲ್ಲೂ ಓಡಾಡಕ್ ಸಾಧ್ಯ. ಸೀನ್ಗಳು, ಕಾಮಿಡಿಗಳು, ಸಾಂಗ್ಸ್ ಸೇಲ್ ಆಗ್ಬೇಕು ಅಂದ್ರೆ ಹೆಂಗೆ ಸರ್? ಸೇಲ್ ಆಗ್ಬೇಕು ಅಂದ್ರೆ ಇವಾಗ ಎಕ್ಸಾಂಪಲ್, ಟು ಬಿ ವೆರಿ ಫ್ರಾಂಕ್, ಓಪನ್ ಆಗಿ ಎಕ್ಸಾಂಪಲ್ ನಾನು ಅರ್ಥ ಮಾಡ್ಕೊಂಡಿರೋದು ಇತ್ತೀಚಿನ ದಿನದಲ್ಲಿ ಇದಾಗಿ ಹೇಳೋದು, ಜನ ಬಂದು ಅಂದ್ರೆ ವಾಕಿನ್ಸ್ ಅಂತಾರಲ್ಲ, ಜನ ಎಷ್ಟು ಜನ ಬಂದು ಥಿಯೇಟರ್ ಸಿನಿಮಾ ನೋಡಿದ್ರು ಅನ್ನೋದ್ರ ಮೇಲೆ ಸಿನಿಮಾ ಸೇಲ್ ಆಗೋದು. ಸುಮ್ನೆ ಯಾವುದೇ ಕಾರಣಕ್ಕೂ ಸೇಲ್ ಆಗಲ್ಲ. ಪಾಯಿಂಟ್ ಅಲ್ವಾ? ಹೌದು ಪಾಯಿಂಟ್ ಅಲ್ವಾ? ಹೌದು. ನಾನು ಅದಕ್ಕೆ ಹೇಳ್ತಾ ಇದೀನಿ, ಜನ ಥಿಯೇಟರ್ಗೆ ಬರ್ಲಿ ಅನ್ನೋದಕ್ಕೆ ಒಂದು ಸೊಲ್ಯೂಷನ್. ಸೊ ನಾವು ಟೆಕ್ನಿಕಲಿ ಹುಡ್ಕೊಂಡ್ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದೀವಿ. ನಾವು ಕನ್ನಡಿಗರು ಸರ್. ನಾವು ಡೈರೆಕ್ಟ್ ಆಗಿ ಒಬ್ಬ ಕನ್ನಡಿಗಂಗೆ ಲೆಟರ್ ಬರ್ದಿ PM-ಗೆ ಹಾಕೋ ಅಧಿಕಾರ ಐತೆ, ಎಲ್ಲಾ ಕನ್ನಡಿಗನಿಗೂ ಐತೆ, ಅಂತ ಧೈರ್ಯ ಐತೆ. ಈಗ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಮ್ಮ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಒಟ್ಟಿಗೆ ಬರ್ತಾರ? ಬರ್ತಾರ. ಓಕೆನಾ? ಗಿರೀಶ್ ಸರ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವು ಒಂದ್ ಸಂಘ ಎಲ್ಲ ಕಟ್ಕೊಂಡ್ ಬರ್ತೀರಾ? ಯಾಕೆ ನೀವೊಂದ್ ಲೆಟರ್ ಬರ್ದಾಕಕ್ಕೆ ಯಾಕೆ ಇದ್ ಮಾಡ್ತಾ ಇದೀರಾ? ಒಂದು ಹಕ್ಕಿದೆ ಸರ್. ನಿಮ್ಮನ್ನ ಖಂಡಿತವಾಗ್ಲೂ ಹಕ್ಕಿದೆ. ಖಂಡಿತ ಇದ್ರ ಬಗ್ಗೆ ಪ್ರಾಪರ್ ಆಗಿ ಅಂದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೆಂಗೆ ಪ್ರೋಸೆಸ್ ಏನು ಎತ್ತ ಅಂತ ಗೊತ್ತಾಯ್ತು ಅಂದ್ರೆ, ಈಗ ನನಗೂ ಖುಷಿ ಆಯ್ತು ಆಕ್ಚುಲಿ. ಇವಾಗ ಇದು ನನ್ಗೆ ಟೋಟಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಖುಷಿ ಆಯ್ತು, ಈ ತರದೊಂದು ಪಾಯಿಂಟ್ ಸಿಕ್ಕಿದೆ ಇವಾಗ. ಫಸ್ಟ್ ಅಂತ ಮಾಡ್ತಿದ್ರಲ್ಲ, ಅದು ಸಿನಿಮಾ ಏನ್ ರಿಲೇಟೆಡ್ ಅನ್ನಲ್ಲ, ಅದಕ್ಕೆ ನಾನು ಇದೇ ಕನ್ವರ್ಸೇಷನ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ವಿಷಯ ಇದು. ಇದಕ್ಕೆ ಸಂಬಂಧಪಟ್ಟಂತವ್ರ ಹತ್ರ ಒಂದ್ ಇಬ್ಬರ ಹತ್ರ ಮಾತಾಡಿ ಖಂಡಿತ ನಾನು ಇದ್ರ ಬಗ್ಗೆ ಚೆಕ್ ಮಾಡ್ತೀನಿ ಸರ್. ತುಂಬಾ ಒಳ್ಳೆ ಐಡಿಯಾ ಕೊಟ್ರಿ ನೀವು. ಅಲ್ಲ, ನೀವು ಮಾತಾಡೋದು ನಿಮ್ ಪ್ರೊಡ್ಯೂಸರ್ ಹುಡ್ತಾರೆ, ಆಮೇಲೆ ನೆಕ್ಸ್ಟ್ ನೀವು ಇನ್ನೊಂದು ಸಿನಿಮಾ ಮಾಡ್ಬೋದು. ಅದಕ್ಕೆ ನಾನು ಐಡಿಯಾ ಕೊಡ್ತಾ ಇದ್ದೀನಿ. ಮತ್ತೆ